ಅವರ ನೆಲೆಸಿರ್ತಕ್ಕಂಥ ಈ ಸ್ಥಳದಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸ್ತಾ, ಗುರು ಶಾಂತಾನಂದ ಸ್ವಾಮಿಗಳವರ ಚರಣದ್ವಂದ್ವಗಳಲ್ಲಿ ಸಾಷ್ಟಾಂಗ ನಮನಗಳನ್ನ ಸಲ್ಲಿಸ್ತಾ, ಸಿದ್ಧಾರೂಢರ ಸೇವೆಗೆ ಕೃಪಾಪಾತ್ರರಾದಂಥ ಎಲ್ಲ ಆಡಳಿತ ಮಂಡಳ ಸದಸ್ಯರುಗಳಿಗೆ ಶುಭ ಹಾರೈಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹಾಗೂ ಕಾರ್ಯಕ್ರಮವನ್ನು ಜಾಲತಾಣದ ಮುಖಾಂತರ ಮತ್ತಿತರ ಮುಖಾಂತರಗಳಿಂದ ಆಸ್ವಾದಿಸ್ತಕ್ಕಂಥ ಅವಕಾಶವನ್ನು ಹೊಂದಿರತಕ್ಕಂಥ ಎಲ್ಲ ಸಿದ್ಧಾರೂಢ ಭಕ್ತ ಮಹಾಶಯರುಗಳಿಗೆ ನಮನಗಳನ್ನ ಸಲ್ಲಿಸ್ತಾ, ಸಂಜೆಯ ಶುಭಕಾಮನೆಗಳನ್ನ ತಿಳಿಸ್ತಾ 4 ಮಾತುಗಳನ್ನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಡಳಿತಾಧಿ ಮಂಡಳಿಯವರು ಹಲವಾರು ವಿಷಯಗಳನ್ನ ಕೊಟ್ಟರು. ನಾನಂದೆ ಸಿದ್ಧಾರೂಢರ ಮೇಲೆ ಏನು ಕೊಟ್ಟರು, ನಾನು ಮಾತಾಡೋದು ಒಂದೇ ಅಂತ. ಅದೇನಪ್ಪ ಅಂತಂದರು, ಅವರ ಮನುಕುಲಕ್ಕೆ ಇಟ್ಟುಕೊಂಡಂತಹ ಒಂದು ಯಾವ ರೀತಿಯಾದ ಒಂದು ಸ್ಪಂದನೆ ಮತ್ತು ಕಕ್ಕುಲಾತಿ ಅಂತ ಒಂದು ಪದ ಇದೆ ಕನ್ನಡದಲ್ಲಿ. ಕರುಣೆ ಬೇರೆ, ಕಕ್ಕುಲಾತಿ ಬೇರೆ. ಮಾನವ ಕುಲದ ಮೇಲೆ ಇಟ್ಕೊಂಡಂಥ ಕಕ್ಕುಲಾತಿಯ ಬಗ್ಗೆ ನಾನು ಮಾತನಾಡ್ತೀನಿ. ಮಾನವ ಕುಲಕ್ಕೆ ಸಿದ್ಧಾರೂಢರ ಕೊಡುಗೆ ಏನು ಎಂಬುದನ್ನು ತಿಳಿಸ್ತೇನೆ ಅಂತ ಹೇಳಿದೆ. ಅವರು ಬೇರೆ ಬೇರೆ ವಿಷಯಗಳನ್ನ ಕೇಳಿದ್ರು. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಗ್ರಂಥಗಳು ಬಂದಿದೆ. ಆ ಗ್ರಂಥಗಳಲ್ಲೆಲ್ಲ ಗುರುಗಳದ್ದು ಉಲ್ಲೇಖ ಇದೆ. ಅವೆಲ್ಲ ಉಲ್ಲೇಖಗಳ ನಡುವೆ ನಾವು ಯಾವುದನ್ನು ನಾವು ಬಹಳ ವಿಶೇಷವಾಗಿ ಗುರುಗಳನ್ನ ನಾವು ನೋಡಬೇಕು ಅಂತ ಹೇಳಿ ಅವಶ್ಯಕತೆಯನ್ನು ತೆಗೆದುಕೊಂಡು ನೋಡಿದಾಗ ನಮಗೆ ಒಂದು ಕಾಣ್ಬರ್ತಕ್ಕಂಥದ್ದು, ಸಿದ್ಧಾರೂಢರ ವಿಶೇಷವಾಗಿ ಕಂಡುಬಂಥದ್ದೇನು ಅಂತಂದರೆ, ತಮಗೆಲ್ಲ ಇತಿಹಾಸ ತಿಳಿದಿರೋ ಹಾಗೆ ಸರ್ಪ ಕಚ್ಚಿ ಅಪಮೃತ್ಯು ಆದಾಗ ಜ್ಞಾನ ದೀವಿಗೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಸಿದ್ಧಾರೂಢರು ಅಂತ ದೇವರ ಸಂಕಲ್ಪ ಇದ್ದಂಥ ಸಂದರ್ಭದಲ್ಲಿ ಆಗ ಬಂದಂಥವರು ಇವನನ್ನು ಉಳಿಸ್ಕೊಡ್ತೀವಿ, ಆದರೆ ಮುಂದೆ ಅವ್ರ ದಾರಿಗೆ ಬಿಟ್ಬಿಡಬೇಕು ಅಂತ ಆ ಪುಣ್ಯಾತ್ಮರುಗಳಿಗೆ, ತಂದೆ ತಾಯಿಗಳಿಗೆ, ಸಿದ್ಧಾರೂಢರ ತಂದೆ ತಾಯಿಗಳಿಗೆ ಕೇಳ್ತಾರೆ. ಅವರು ನಮ್ಮ ಹುಡುಗ ಉಳಿದ್ರೆ ಸಾಕು ಅನ್ನೋ ಉದ್ದೇಶದಿಂದ ಆಯಿತು ಅಂತ ಹೇಳಿ ಒಪ್ತಾರೆ. ಇದೆಲ್ಲ ತಮಗೆ ತಿಳಿದಿರ್ತಕ್ಕಂಥದ್ದು. ದೂರದ ಬಾಲ್ಕಿಯ ಚಳಕಾಪುರದಲ್ಲಿ, ಇಲ್ಲಿಯ ಹುಬ್ಬಳ್ಳಿಯಲ್ಲಿ ಈಗೇನೇ ಅದಕ್ಕೆ 10 ಅವರ್ಸ್ ಬೇಕು, 6 ಅವರ್ಸ್ ಬೇಕು, 8 ಅವರ್ಸ್ ಬೇಕು ವಾಹನ ಸೌಕರ್ಯ ಇದ್ದಾಗ. ಅಂಥದ್ರಲ್ಲಿ ಏನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಂತೆ ಅಂಥದ್ದೇನು ಅದನ್ನೆಲ್ಲ ಗಮನಕ್ಕೆ ಹಾಕ್ಕೊಂಡು ನೀವು ನೋಡಿರ್ತೀರಿ. ಆ ಸಂದರ್ಭಗಳಲ್ಲಿ ಬಂದಿರತಕ್ಕಂಥ ಚರಿತ್ರೆಯನ್ನು ತಿಳಿದವ್ರಿಗೆಲ್ಲ ಗೊತ್ತಿರುತ್ತೆ. ಗಜದಂಡ ಸ್ವಾಮಿಗಳ ದರ್ಶನವಾದ ಮೇಲೆ, ಗುರು ಅಂತ ಅವರನ್ನು ಒಪ್ಕೊಂಡ್ಮೇಲೆ ಅವರು ಏನನ್ನು ಕೇಳಿರಲಿಲ್ಲ. ಈ ನಾಡಿನ ಈ ದೇಶದ ಒಂದು ವಿಶೇಷತೆ ಅಂದ್ರೇ ಹಾಗೆ, ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ, ಪುತ್ರಾದಿಚ್ಛೇತ್ ಪರಾಜಯಂ ಅಂತ. ತಂದೆ ನನಗೆ ಹುಟ್ಟತಕ್ಕಂಥ ಮಗ ನನ್ನನ್ನು ಮೀರಿಸುವಂಥವನಾಗಲಿ ಅನ್ನೋದನ್ನು ಇಚ್ಛೆ ಪಡ್ತಾನೆ. ದ್ರೋಣಾಚಾರ್ಯರು ನೀವು ತೆಗೆದುಕೊಂಡ್ರೆ, ಅರ್ಜುನ ತಾನು ಯುದ್ಧದಲ್ಲಿ ಗೆದ್ದಾಗ ಅತ್ಯಂತ ಸಂತೋಷಪಟ್ಟವ್ರು ದ್ರೋಣಾಚಾರ್ಯರು. ಅವರು ಯುದ್ಧ ಸೋತಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ. ಹಾಗೆ ಗಜದಂಡ ಸ್ವಾಮಿಗಳು ಸಿದ್ಧಾರೂಢರ ಒಂದು ಆ ಜ್ಞಾನ ತೇಜಸ್ಸೇನಿತ್ತು ಅದನ್ನು ತಿಳ್ಕೊಂಡಂಥವರು, ನನಗೆ ನನ್ನ ಗುರುಗಳಿಂದ ತಿಳಿದಂಥ ಎಲ್ಲ ವಿಚಾರಗಳನ್ನ ನಿನಗೆ ತಿಳಿಸ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನೀನು ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡಬಹುದು, ಆಶ್ರಮದಿಂದ ನಿನಗೆ ಬಿಡುಗಡೆ ಆಗಿದೆ ಅಂತ ಹೇಳಿದಾಗ ವಿನಮ್ರರಾಗಿ ಗಜದಂಡ ಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಸಿದ್ಧಾರೂಢರು ಗಜದಂಡ ಸ್ವಾಮಿಗಳ ಆಶ್ರಮದಿಂದ ಹೊರಟು ಮುಂದೆ ಸಂಚಾರವನ್ನು ಕೈಗೊಂಡು ಅದ್ವೈತ ಸಿದ್ಧಾಂತವನ್ನು ಎಲ್ಲೆಡೆ ಪಸರಿಸ್ತಾ ಅವರು ಬಂದ ದಾರಿ ಏನಿದೆ ಅದರಲ್ಲಿ ಮನುಕುಲಕ್ಕೆ ಬೇಕಾದಂಥ ಎಲ್ಲವೂ ಸಿಗ್ತಾ ಹೋಗುತ್ತೆ. ಕಷ್ಟ ಕಾರ್ಪಣ್ಯಗಳಿರ್ಬೋದು, ನೊಂದಂಥ ಜೀವಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಇರ್ಬೋದು, ನಾಡಿನ ರಕ್ಷಣೆ ಸಂದರ್ಭ ಬಂದಾಗ ಅದಕ್ಕೆ ಪಣ ತೊಟ್ಟಿದ್ದಂಥದ್ದು ಇರ್ಬೋದು, ತಾವು ಓಡಾಡಿದಂಥ ಸ್ಥಳಗಳಲ್ಲಿ ಜನರಿಗೆ ಬೇಕಾದಂತಹ ಅನ್ನದಾಸೋಹ, ಜ್ಞಾನದಾಸೋಹ ಇವುಗಳನ್ನೆಲ್ಲ ಕೂಡ ಮಾಡಿಕೊಡ್ತಕ್ಕಂಥದ್ದನ್ನು ತಿಳ್ಕೊಂಡು ಬಂದಿರತಕ್ಕಂಥದ್ದು, ನಡೆದಾಡಿದಂಥ ಸ್ಥಳಗಳೆಲ್ಲ ಪವಿತ್ರವಾಗ್ತಾ ಹೋಗ್ತಕ್ಕಂಥದ್ದು, ಇದೆಲ್ಲ ತಮಗೆ ಚರಿತ್ರೆ ಮುಖಾಂತರ ತಿಳಿಯುತ್ತೆ. ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ. ರಂಗನಾಥ ಶರ್ಮಾ ಅವರೊಂದು ಪುಸ್ತಕದಲ್ಲಿ ಬರೆಯುವಾಗ
ಕಿರುಪರಿಚಯ ಅಂತ ಬರೆದು ಕೊಡ್ತಾರೆ ಅದನ್ನ ಸಿದ್ಧಾರೂಢರದು. ಅಂದರೆ ಅಂಥ ಪುಣ್ಯಾತ್ಮರು ಪಂಡಿತರಿಗಿರ್ತಕ್ಕಂಥ ರಂಗನಾಥ್ ಶರ್ಮರಿಗೆ ಅದು ಕಿರುಪರಿಚಯ ಅಂತಂದರೆ ನನ್ನಂಥವ್ನಿಗೆ ಇನ್ನೆಷ್ಟು ಇರಬೇಕು ರೀ. ಆದರೆ ಆ ಕಿರುಪರಿಚಯವನ್ನು ಓದಿದ್ರು ಕೂಡ ಅದೊಂದು ಪುಸ್ತಕ 2001ರಲ್ಲಿ ಅದು ಪ್ರಿಂಟ್ ಆಯಿತು, 2000 ಪ್ರತಿ. ಈಗಾದರೂ ನೀವು ಎಲ್ಲ ಟ್ರಸ್ಟಿಗಳು ಅದನ್ನು ಪುನಃ ಮುದ್ರಣ ಮಾಡಬೇಕು. ಅವ್ರನ್ನ ಕೇಳಿ, ಅವ್ರ ಹಕ್ಕುಗಳು ಅವ್ರ ಮನೇಲಿ ಯಾರಿದ್ದಾರೋ ಅವ್ರನ್ನ ಕೇಳಿ. ಅದನ್ನು ಯಾಕೆ ಬರೀತಾರೆ ಅಂತ ರಂಗನಾಥ್ ಶರ್ಮರು ಹೇಳ್ತಾರೆ. ನಮ್ಮ ತಂದೆ ಅಂದರೆ ಅವ್ರ ತಂದೆ ರಂಗನಾಥ್ ಶರ್ಮರ ತಂದೆ ಸಂಸ್ಕೃತಕ್ಕೆ ಕೊಟ್ಟಿಲ್ಲದೆ ಇದ್ದವರಿದ್ದರು. ಹಾಗಾಗಿ ಕನ್ನಡದಷ್ಟೇ ವೇದಾಧ್ಯಯನ ತಿಳ್ಕೊತಿದ್ರು. ಅಂತ ತಿಳ್ಕೊಂಡಿದ್ರು ಕೂಡ ಅವರು ರಂಗನಾಥ್ ಶರ್ಮರಿಗೆ ಹೇಳ್ತಿದ್ರಂತೆ, ಏನಾದ್ರು ನಿನಗೆ ವಿಷಯ ಜ್ಞಾನ ತಿಳ್ಕೊಳ್ಬೇಕು ಅಂತಂದರೆ ಸಿದ್ಧಾರೂಢರೊಬ್ಬರೇ. ಹೀಗೆ ಆ ಬಂದಂಥ ವಿಚಾರಗಳನ್ನೆಲ್ಲ ಅವರೊಂದು ಪುಸ್ತಕದಲ್ಲಿ ಹಿಡಿದಿಟ್ಟಿದ್ದಾರೆ. ನಾನು ಹಲವಾರು ಪುಸ್ತಕಗಳನ್ನ ಸಿದ್ಧಾರೂಢರ ಮೇಲೆ ಓದಿದ್ದೇನೆ. ಇಲ್ಲಿ ನಮ್ಮ ಮಠದಿಂದ ಪ್ರಕಾಶನಗೊಂಡಿರ್ತಕ್ಕಂಥ ಪುಸ್ತಕಗಳನ್ನ ಓದಿದ್ದೇನೆ. ಬರೀ ಓದ್ಕೊಂಡ್ರೆ ಸಾಲೋದಿಲ್ಲ. ನಮಗೆ ತಿಳಿಬೇಕಾಗಿರ್ತಕ್ಕಂಥದ್ದು ಒಂದೇನು ಅಂತಂದರೆ, ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ನಾವು ಪೂಜೆನಲ್ಲಿ ಹೇಳ್ತೀವಿ. ಎಲ್ಲ ಪೂಜೆ ಮಾಡಿದ್ಮೇಲೆ ನನ್ನನ್ನು ಮಾತ್ರ ಉದ್ಧಾರ ಮಾಡುವಂಥ ಯಾರೂ ನಮ್ಮ ಈ ದೇಶದಲ್ಲಿ ಕೇಳ್ಕೊಂಡವರಲ್ಲ, ಎಲ್ಲರೂ ಉದ್ಧಾರ ಮಾಡಪ್ಪ ಅಂತ ಕೇಳಿದ್ರು. ಅದಕ್ಕೆ ಸಾಕ್ಷಿ ನಮ್ಮ ಯಮನಪ್ಪನವರು, ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಯಮನಪ್ಪನವರು ಸಾಕ್ಷಿ ಇಲ್ಲಿ. ಯಾಕೆಂದರೆ ಇಲ್ಲಿ ಮಠದಲ್ಲಿ ಓದಂಥವ್ರು ಇವತ್ತು ಒಳ್ಳೆ ಹುದ್ದೆಗೇರಿದ್ದಾರೆ. ಯಾಕೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತು ಅಂತಂದರೆ, ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಕೆಲವು ಏರ್ಪೇರುಗಳು ನಡೆದು ಹೋದವು. ಅದನ್ನು ಯಾರೂ ತಡಿಲಿಕ್ಕಾಗಲಿಲ್ಲ. ಈ ನೆಲ, ಈ ದೇಶ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಆಸೆ ಪಟ್ಟಂಥ ದೇಶ. ಆದರೆ ಹಲವಾರು ದಾಳಿಗಳು ಈ ದೇಶದ ಮೇಲೆ ಆದವು. ಆ ದಾಳಿಗಳಾದಂಥ ಸಂದರ್ಭದಲ್ಲಿ ಜ್ಞಾನ ನಶಿಸಿ ಹೋಯಿತು. ನಶಿಸಿ ಹೋಯಿತು ಅಂತಂದರೆ ಪೂರ್ತಿ ಹಾಳಾಗಲಿಲ್ಲ. ಅಲ್ಲಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಪಭ್ರಂಶಗಳಾಗೋದು. ಹಾಗೆ ಆದಂಥ ಸಂದರ್ಭದಲ್ಲಿ ಸಂಸ್ಕೃತ ಮೊದಲು ನಶಿಸ್ತು. ಈಗ ಇವತ್ತು ಯಾರು ಹೇಳಿಬಿಟ್ರೆ ಸಂಸ್ಕೃತ ಅಂತ ಮಾತಾಡಿದ್ರೆ ಅದು ಬರೀ ಇಂಥವ್ರಿಗೆ ಮಾತ್ರ ಸೀಮಿತ ಅಂತ ಬಂದುಬಿಟ್ಟಿದೆ. ಅಲ್ಲ, ಸಿದ್ಧಾರೂಢರೇ ಅದಕ್ಕೆ ಸಾಕ್ಷಿ. ಸಿದ್ಧಾರೂಢರೇ ಅದಕ್ಕೆ ಸಾಕ್ಷಿ. ಎಲ್ಲಿ ಬಾಲ್ಕಿಯ ಚಳಕಾಪುರ, ಅಲ್ಲಿ ಯಾರು ನಿಮಗೆ ಸಂಸ್ಕೃತ ಹೇಳ್ಕೊಡ್ಬೇಕು? ಆದರೆ ಉಪನಿಷತ್ತಿನ ಬಗ್ಗೆ ಆಗಿನ ಸುರಪುರದ ಸಂಸ್ಥಾನದ ಸುಬ್ಬ ಭಟ್ರು ಬಂದು ಕೇಳಿದಾಗ, ಸುಬ್ಬರಾಯ ಭಟ್ರು ಬಂದು ಕೇಳಿದಾಗ ಸಿದ್ಧಾರೂಢರು ಯಾತಕ್ಕಾಗೋದಿಲ್ಲ ಅಂಥೇಳಿ ವಾದ ಮಾಡ್ತಾರೆ. ಸುರಪುರದ ರಾಜರು ಸಂಸ್ಥಾನವನ್ನು ಕಟ್ಟಿದ್ದಂಥ ಸಂದರ್ಭ, ಅಲ್ಲಿ ಎಲ್ಲ ವಿದ್ವಾಂಸರುಗಳಿಗೆ ಆಶ್ರಯ ಕೊಟ್ಟಿದ್ದಂಥವ್ರು. ಆ ಆಶ್ರಯ ಕೊಟ್ಟಂತಹ ಸುರಪುರದ ಸಂಸ್ಥಾನದಲ್ಲಿ ಇದ್ದಂಥ ಸುಬ್ರಾಯ ಭಟ್ರಿಗೆ ಬಂದಾಗ ಉಪನಿಷತ್ತು ಕೆಲವರಿಗೆ ಸೀಮಿತವೇ ಅನ್ನೋ ಅರ್ಥ ಬರುತ್ತೆ. ಉಪನಿಷತ್ಗೆ ಹಲವಾರು ಅರ್ಥಗಳಿದೆ. ಆ ಒಂದು ಅರ್ಥದಲ್ಲಿ ಗುರುಗಳ ಸಾಂಗತ್ಯ ಕೂತ್ಕೊಂಡು ಅಲ್ಲಿ ರಹಸ್ಯ ವಿಚಾರಗಳನ್ನ ತಿಳ್ಕೊಳ್ಬೇಕಂಥದ್ದು ಅಂತ. ಬೆಳಗಾವಿನಲ್ಲಿದ್ದಾರೆ ರಾನಡೆ ಅಂತ, ತಾವೆಲ್ಲ ಹೋದಾಗ ಆ ಕಡೆ ಹೋಗಿ ಬನ್ನಿ ಒಂದು ಕಡೆ, ನಾನು ಅಲ್ಲಿಗೂ ಹೋಗಿದ್ದೀನಿ. ಆ ರಾನಡೆ, ಗುರುದೇವ ರಾನಡೆ ಅವರು ಆ ವಿಚಾರಗಳನ್ನ ತಿಳಿಸ್ಕೊಡುವಾಗ ಉಪನಿಷತ್ ರಹಸ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇಂಗ್ಲೀಷ್ಗೂ ಟ್ರಾನ್ಸ್ಲೇಷನ್ ಇದೆ. ಅದು ಯಾಕೆ ನಿಮ್ಗೆ ಅದನ್ನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರ ಜ್ಞಾನ ಚಿಂತನೆಗಳು ಆಗಿನ ಕಾಲದಲ್ಲಿ ಸಮಾನಾಂತರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈ ಕಡೆ ಗುರುದೇವ್ ರಾನಡೆ ಅವರು ಇರ್ಬೋದು, ಭಾಳ ದೂರ ಹೋಗಬೇಕಾಗಿಲ್ಲ. ನಮ್ಮ ಧಾರವಾಡದ ದ ರಾ ಬೇಂದ್ರೆ ಅವರು ಇರ್ಬೋದು, ಅವ್ರ ಮುಂದೆ ಅರವಿಂದೋ ಆಶ್ರಮನ ಫಾಲೋ ಮಾಡ್ತಾರೆ. ನೀವು ಚಿಂತನೆಗಳನ್ನ ನೋಡಿ, ಅರವಿಂದೋ ಆಶ್ರಮನ ಚಿಂತನೆಗಳು ಅರವಿಂದ ಆಶ್ರಮದಕ್ಕೂ ನಮ್ಮ ಸಿದ್ಧಾರೂಢರಿಗೂ ಭಾಳ ವ್ಯತ್ಯಾಸ ಕಾಣೋದಿಲ್ಲ. ಆಯಾ ಸ್ಥಾನಗಳಲ್ಲಿ, ಆಯಾ ಸ್ಥಳಗಳಲ್ಲಿ ದೇಶದ ಉದ್ದಗಲಕ್ಕೂ ಇಂತಹ ಜ್ಞಾನ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ಹಲವಾರು ಗುರುಗಳು ಆಗೋಗ್ಬಿಟ್ಟಿದ್ರು. ಅವರಲ್ಲಿ ವಿಶಿಷ್ಟವಾಗಿ ಸಿದ್ಧಾರೂಢರು ಯಾಕೆ ಕಾಣ್ತಾರೆ ಅಂತಂತ ಬರುತ್ತೆ ಪ್ರಶ್ನೆ. ಹಲವಾರು ಜನ ಆಗಿದ್ರಲ್ಲ ಸರ್ ಅಂತ. ಎಷ್ಟರ ಮಟ್ಟಿಗೆ ಅವರ ಜ್ಞಾನ ಸಂಪತ್ತು ಇತ್ತು ಅಂತಂದರೆ ಶಿವನ ಅವತಾರವೇ ಸಿದ್ಧಾರೂಢರು ಅನ್ನೋಷ್ಟಾಯಿತು. ಹಾಗೆ ಆದಂಥ ಸಂದರ್ಭದಲ್ಲಿ ಅವರ ಜ್ಞಾನ ಸಂಪತ್ತಿಗೆ ಮಾರು ಹೋಗದವರೇ ಇರಲಿಲ್ಲ. ನಮಗೆಲ್ಲ ತಿಳಿದಿದೆ, ತ್ರಿವಿಧ ದಾಸೋಹಿ ಅಂತ ನಾವು ಹೇಳಿಬಿಡ್ತೀವಿ ಇವತ್ತಷ್ಟೇನೆ. ನಮಗೆಲ್ಲ ಈಗಿನ ಕಲಿಯುಗದಲ್ಲಿ, ಈಗಿನ ಕಾಲದಲ್ಲಿ ಒಂದೇ ಒಂದು ನಮಗೆ ಸಿಗ್ತಿರೋ ದಾಸೋಹ ಅಂದರೆ ಅದು ಅನ್ನದಾಸೋಹ ಮಾತ್ರ. ಯಾಕೆಂದರೆ ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಏನಂಗಂದರೆ ಅನ್ನಗತ ಪ್ರಾಣ ಅಂತಂದರೆ ಒಂದಿನ ಊಟ ಮಾಡಲಿಲ್ಲದ್ರೆ ಅವ್ನ ಮನುಷ್ಯನ ಕೈನಲ್ಲಿ ಮುಂದೆ ಎದ್ದೇಳೋಕ್ಕಾಗೋದಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಹಳೆ ಯುಗಗಳಲ್ಲಿ ಮನುಷ್ಯ ಊಟ ಮಾಡ್ದಲ್ಲೇ ಸಾವಿರಾರು ವರ್ಷಗಳಿರ್ತಿದ್ದ.
ಮೈ ಮ್ಯಾಗೆಲ್ಲನೂ ಚರ್ಮ ಗಿರ್ಮ ಎಲ್ಲನೂ ತಿನ್ಕೊಂಡು ಹೋಗ್ಬಿಟ್ಟಿರ್ತಿತ್ತು ಕ್ರಿಮಿಕೀಟಗಳು. ಕೇವಲ ಅಸ್ಥಿಗತ ಅಂದರೆ ಮೂಳೆ ಮಾಲೆ ಇರ್ತಕ್ಕಂಥ ಒಂದು ಸಾಧನೆ ಇತ್ತು ಅಂತ ಹೇಳ್ತಾರೆ. ಆ ತಪಸ್ಸಿನ ಕಾಲಗಳೆಲ್ಲ ಹೋಗಿ ಇವತ್ತು ನಾವು ಒಂದೊತ್ತು ಊಟ ಇಲ್ಲದೇ ಆಗಲ್ಲಪ್ಪ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಮೊದಲನೇ ದಾಸೋಹ ಏನು ಹೇಳ್ತೀವಿ? ಅನ್ನದಾಸೋಹ ಅಂತ. ಪಂಚವರ್ಣಗಳು ಪಂಚಕೋಶಗಳು ಅಂತ ಬರುತ್ತೆ. ದೇಹ ಆಗಿರ್ತಕ್ಕಂಥದ್ದು 5 ಕೋಶಗಳಿಂದ ಅಂತ, ಲೇಯರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋದಾದರೆ 5 ಲೇಯರ್ಸ್ ಆಫ್ ದಿ ಬಾಡಿ ಅಂತ. ಆ 5 ಲೇಯರ್ಸ್ ಯಾವ್ಯಾವುದು ಅಂತ ನೋಡಿದಾಗ ಮೊದಲನೇದೇ ಸಿಕ್ಕೋದೇನೆ ಅನ್ನಮಯ ಪ್ರಾಣ ಅಂತ, ಅನ್ನಮಯ ಕೋಶ ಅಂತ. ಅಂದರೆ ಊಟಕ್ಕೆ ಮೊದಲಿರಬೇಕು. ನಿಮಗೆ ಸುಲಭ ಕೇಳಬೇಕು ಅಂದರೆ ನಾಳೆ ಬೆಳಗ್ಗೆ ಮೊಬೈಲ್ ನಿಮ್ಗೆ ಇರಬೇಕು ಅಂದರೆ ಇವತ್ತು ರಾತ್ರಿ ಚಾರ್ಜ್ಗೆ ಹಾಕಿರಬೇಕು ಅಂತ. ಆ ಚಾರ್ಜ್ಗೆ ಹಾಕೋದೇ ಊಟ ಅಷ್ಟೇ. ಚಾರ್ಜರೇ ಮೊಬೈಲಾ? ಅಲ್ಲ. ಚಾರ್ಜರ್ ಇಲ್ದಲ್ಲೇ ಮೊಬೈಲ್ ಇರುತ್ತಾ? ಇಲ್ಲ. ಇದು ಅನ್ನಮಯ ಕೋಶ ಅಂತ. ಸುಲಭ. ಎರಡನೇದು, ಚಾರ್ಜ್ಗೆ ಹಾಕಿದ್ರೆ ಏನಾಗುತ್ತೆ? ಆಫ್ ಆಗಿದ್ದ ಮೊಬೈಲ್ ಆನ್ ಆಗುತ್ತೆ, ಟಿಂಗ್ ಅಂತ ಶಬ್ದ ಬಂದು. ಅದಕ್ಕೆ ಪ್ರಾಣಮಯ ಕೋಶ ಅಂತ ಹೆಸರು. ಆಯ್ತಲ್ಲ, ಅನ್ನಮಯ ಆಯಿತು ಚಾರ್ಜರು, ಪ್ರಾಣಮಯ ಬಂತು. ಮುಂದೇನಾಗಬೇಕು? ಒಂದು ಪಾಸ್ವರ್ಡ್ ಹಾಕಿದ್ರಿ, ಅದು ಮುಂದೆ ತೋರಿಸ್ಬೇಕು ಸ್ಕ್ರೀನ್ನ, ಏನೇನು ಮಾಡಬೇಕು ಎಂಬುದು. ಅದಷ್ಟನ್ನು ಕಾಣಬೇಕು ನಿಮಗೆ, ಶಬ್ದ ಕೇಳಬೇಕು. ಪಂಚೇಂದ್ರಿಯಗಳು ಅಂತಕ್ಕಾಗುತ್ತೆ. ಪಂಚಭೂತಗಳು ಹೇಗೆಯೋ, ಪಂಚಭೂತಗಳಲ್ಲಿ ಅಗ್ನಿ, ನೀರು, ಭೂಮಿ, ಆಕಾಶ, ಗಾಳಿ, ಈ ಪಂಚಭೂತಗಳು ಹೇಗೋ ಹಾಗೆ ಇಲ್ಲಿ ಕೂಡ ನಮಗೆ ಪಂಚ ಇಂದ್ರಿಯಗಳು ಅಂತಿದೆ. ಯಾವ್ಯಾವುದು ಪಂಚ ಇಂದ್ರಿಯ? ಕಣ್ಣಿಂದ ನೋಡ್ತೀವಿ. ಸರ್ವಾಂಗಾನಾಂ ಪ್ರಧಾನಾಂ ನೇತ್ರಾಂಗ ಅಂತ ಹೇಳ್ತೀವಿ. ಕಣ್ಣುಗಳೇ ಭಾಳ ಉತ್ತಮವಾಗಿರ್ತಕ್ಕಂಥ ಅಂಗಗಳಲ್ಲಿ ಮೊದಲನೇದು. ಯಾಕೆಂದರೆ ಕಣ್ಣು ತೆಗೆದಿದ್ದಾನೆ ಅಂತಂದರೆ ಜೀವ ಇದೆ ಅಂತ ಆಯಿತು. ಆಯಿತಾ? ಕಿವಿ ಕೇಳಿಸ್ಬೇಕು, ನಾವು ಕೇಳಿಸ್ಬೇಕು ಎಬ್ಸಿದ್ರೆ. ಗುರು ಶಾಂತಾನಂದ ಸ್ವಾಮಿಗಳು ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಪರವಾಗಿ ಹೇಳ್ತಾ ಇದ್ದಾರೆ ಅಂತ, ಅಂದರೆ ಕೇಳಿಸಿದೆ ಅಂತ ಆಯಿತು. ಚಾಕ್ಲಬಿ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ, ರೂಗಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಯಾರ ಹೆಸರನ್ನ ನಾವು ಹಿಡಿದು ಕೇಳ್ತಾ ಇದ್ದೀವಿ ಅದು ಕಿವಿಗೆ ಕೇಳಿ ಬ್ರೈನಿಗೆ ತಿಳಿಸ್ತಾ ಇದೆ ಅಂದರೆ ಏನಾಯಿತು? ಜ್ಞಾನಮಯ ಕೋಶ ಆಯಿತು. ಅಂದರೆ ಯಾವುದಾದ್ರು ನಿಮ್ಮ ನಂಬರ್ ತೆಗೆದುಬಿಟ್ಟು ಅದನ್ನು ಕೇಳಿ ಅವ್ರ ಹೆಸರನ್ನ ಹಾಕಿ ಟೈಪ್ ಮಾಡಿದ್ರೆ ಆ ನಂಬರ್ ಡಿಸ್ಪ್ಲೇ ಆಯಿತು ಅಂತಂದರೆ ಓ ಮೊಬೈಲ್ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಇದು ಜ್ಞಾನಮಯ ಕೋಶ ಆಯಿತು. ಇಷ್ಟೇ ಆದರೆ ಸಾಕ ಅಂತ ಹೇಳಿದ್ರೆ ಆ ಜ್ಞಾನ ಎಲ್ರಿಗೂ ಇರುತ್ತೆ. ಅದು ಪ್ರಾಣಿ ಪಕ್ಷಿಗಳಿಗೂ ಇದೆ, ಮನುಷ್ಯನಿಗೂ ಇದೆ, ಎಲ್ರಿಗೂ ಇದ್ಮೇಲೆ ಜ್ಞಾನ ಅಷ್ಟೇ ಸಾಕ ಅಂದರೆ ಮುಟ್ಟಿದ್ರೆ ಸ್ಪರ್ಶ ಜ್ಞಾನ ಇರಬೇಕು. ಅದು ನಿಮಗೆ ಗೊತ್ತಾಗುತ್ತೆ. ಡಾಕ್ಟ್ರು ಚೆಕ್ ಮಾಡೋದೇ ಅದು. ಮುಟ್ಟು ನೋಡ್ತಾರೆ, ಹಿಂಗೆ ಕೈ ಹಿಡ್ಕೋತಾರೆ. ನೀವೇನಾದ್ರು ಕಣ್ಣು ಬಿಟ್ಟು ಈ ಕಡೆ ಆ ಕಡೆ ರೆಸ್ಪಾಂಡ್ ಮಾಡಿದ್ರೆ ಇಲ್ಲ ಮ್ಯಾನೇಜ್ ಮಾಡ್ಬೋದು ಇದನ್ನು ಅಂತ ಹೇಳ್ತಾರೆ. ಏನೂ ಇಲ್ಲ ಅಂದರೆ ಸ್ಪರ್ಶ ಒಂದು ಅಂಗ ಆಯಿತು ಅಂದರೆ ಚರ್ಮ, ಕಣ್ಣಾಯಿತು, ಕಿವಿ ಆಯಿತು, ನಾಲ್ಗೆ ಮಾತು ಬರಬೇಕು. ನಾಲ್ಗೆ ಮಾತು ಬಂತು ಅಂತಂದರೆ ಅದೊಂದು ಅಂಗ ಆಯಿತು, ಜಿಹ್ವೆ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬರ್ತಕ್ಕಂಥ ಅಂಗ ಏನು ಅಂತ ಕೇಳ್ತು ಅಂತಂದರೆ ವಾಸನೆ, ಘ್ರಾಣ ಅಂತ. ಈ ಪಂಚೇಂದ್ರಿಯಗಳಿದ್ದಾಗ ಜ್ಞಾನಮಯ ಕೋಶ ಅಂತ ಕರ್ಕೊಂಡ್ವಿ. ಈಗ ಅಲ್ಲಿ ಊದ್ಬತ್ತಿ ಹಚ್ಚಿಟ್ಟಿದ್ದಾರೆ, ನಿಮಗೆಲ್ಲ ಗಮನಕ್ಕೆ ವಾಸನೆ ಬರ್ತಾ ಇದೆ, ಘಮ ಘಮ ಅನ್ನಿಸ್ತಾ ಇದೆ. ಇಲ್ಲಿ ಯಾರೋ ಕಚಡ ತೊಳ್ಕೊಂಬಂದ್ಬಿಟ್ಟಿರ್ತಾರೆ, ಏನು ಮಾಡ್ತೀರಿ? ಅವ್ನು ಯಾರೋ ಹೊರಗಡೆ ಹಾಕಿ ನಿಂತೀನಿ. ವಾಸನೆ ಎಷ್ಟು ಇಂಪಾರ್ಟೆಂಟ್ ಆಯಿತು, ಘ್ರಾಣ ಅಂತ. ಈ 5 ಅಂಗಗಳಿದ್ದಾಗ ಜ್ಞಾನಮಯ ಕೋಶ ಆಯಿತು. ಜ್ಞಾನಮಯ ಕೋಶ ಅಷ್ಟೇ ಸಾಕ ನಮಗೆ ಅಂತ ಕೇಳಿದ್ರೆ ಅಷ್ಟೆಲ್ರಿಗೂ ಇದೆಯಪ್ಪ ಇಲ್ಲಿ. ಹಾಗಾದ್ರೆ ನೀವ್ರನ್ನ ಯಾಕೆ ಇಲ್ಲಿ ಕೂಡಿಸಿದಿರಿ? ನನ್ನನ್ನು ಯಾಕೆ ಇಲ್ಲಿ ಕೂಡಿಸ್ಬೇಕು? ಶಾಂತಾನಂದ ಗುರುಗಳ ಪಕ್ಕ ಕೂಡಿಸ್ಬೇಕು ಯಾಕೆ ಅಂತಂದರೆ ನಮಗಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಡಾರೆ ಅಂತಾಯಿತು. ನಮಗಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಡಾರೆ ಅಂತಾದಾಗ ಅವ್ರ ಮಾತನ್ನು ನಾವು ಇಲ್ಲಿ ಕೂಡಿಸಿ ಕೇಳಿಸ್ಕೋತೀವಿ. ಅಂದರೆ ಏನಾಯಿತು? ನಮಗೂ ಎಲ್ಲ ಜ್ಞಾನ ಇದೆ, ಸಾಹೇಬರಿಗೂ ಜ್ಞಾನ ಇದೆ, ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಸಾಹೇಬರಿಗಿದೆ. ಅಂದರೆ ಅವ್ರಿಗೆ ವಿಶೇಷವಾದ ಏನೋ ಜ್ಞಾನ ಇದೆ ಅಂತ. ವಿಶೇಷವಾದ ಜ್ಞಾನನ ನಾವು ವಿಜ್ಞಾನ ಅಂತ ಕರೆದ್ವಿ. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ ಅಂತಾಯಿತು. ವಿಜ್ಞಾನ ಅಂದರೆ ಯಾವಾಗಲೂ ಸೈನ್ಸ್ಗೆ ಹೋಲಿಸ್ಬಿಡ್ತೀವಿ ನಾವು. ಹೌದು, ಸೈನ್ಸು ಒಂದು ಜ್ಞಾನನೇ, ಅದು ಒಂದು ವಿಶೇಷವಾದ ಜ್ಞಾನನೇ. ಹಾಗಾದರೆ ಸಮಾಜ ಪರಿಚಯ ಕಡಿಮೆನಾ? ಗಣಿತ ಕಡಿಮೆನಾ? ಇಂಗ್ಲೀಷ್ ಕಡಿಮೆನಾ? ಕನ್ನಡ ಕಡಿಮೆನಾ? ಅದು ಎಲ್ಲ ಜ್ಞಾನಗಳಲ್ವ? ಹಾಗಾಗಿ ಜ್ಞಾನಮಯದಿಂದ ಸ್ವಲ್ಪ ವಿಶೇಷವಾದ ಜ್ಞಾನವನ್ನು ತಗೊಂಡಾಗ ವಿಜ್ಞಾನಮಯ ಕೋಶ ಅಂತಾಯಿತು. ಈ 4 ಕೋಶಗಳನ್ನ ದಾಟದಾಗ ಬರ್ತಕ್ಕಂಥದ್ದೇ ಆನಂದಮಯ ಕೋಶ ಅಂತ. ಈ ಆನಂದಮಯ ಕೋಶವನ್ನು ನಾವು ತಲುಪಬೇಕು ಅಂತಂದರೆ ಸಿದ್ಧಿ ಸಮಾಧಿ ಸ್ಥಿತಿಗೆ ಹೋಗಬೇಕು.
ಅಂತಹ ಸಿದ್ಧಿಯನ್ನು ಮೊದಲೇ ಹುಟ್ಟುವಾಗಲೇ ಪಡ್ಕೊಂಬಂದಿದ್ದರಿಂದ ಅವ್ರಿಗೆ ಸಿದ್ಧ ಅಂತಾಯಿತು, ಸಿದ್ಧಾರೂಢರಿಗೆ. ಹಾಗೆ ಸಿದ್ಧರಾದಮೇಲೆ ಅವರ ಗುರುಗಳಿಂದ ಎಲ್ಲವನ್ನು ಪಡ್ಕೊಂಡ್ಮೇಲೆ ಅವರು ಹೇಳ್ತಾರೆ, ನೀನು ಸಿದ್ಧಾರೂಢನಾಗಿ ಹೋಗಿ ಜಗತ್ತಿನಲ್ಲಿ ವಿಜೃಂಭಿಸು ಅಂತ. ಗಜಾನಂದ ಸ್ವಾಮಿಗಳು ಕೊಟ್ಟಂತಹ ಬಿರುದು ಸಿದ್ಧಾರೂಢರಾಯಿತು. ಸಿದ್ಧ ಪ್ಲಸ್ ಆರೂಢ, ಸಿದ್ಧಾರೂಢ ಆಯಿತು. ಹೀಗೆ ಸಿದ್ಧಾರೂಢರು ಪ್ರಪಂಚಕ್ಕೆ ಜ್ಞಾನವನ್ನು ಹಂಚ್ಕೋತಾ ಬಂದರು. ಇಷ್ಟನ್ನೆಲ್ಲ ತಿಳ್ಕೊಬೇಕಾದ್ರೆ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ರು. ಅರ್ಥ ಮಾಡ್ಕೋಬೇಕು ನೀವು. ಯಾಕೆಂದರೆ ಕನ್ನಡದಲ್ಲಿ ಏನಿತ್ತು ಗ್ರಂಥಗಳು ನಮಗೆ ಎಲ್ಲ ಇದ್ದಿರಬಹುದು, ಹಳೇದು ಯಾವುದೋ ಒಂದೆರಡು, ಅದೆಲ್ಲ ನಶಿಸಿ ಹೋಗಿತ್ತು. ಅದು ಗುರುಮುಖೇನ ತಿಳಿದಂಥ ವಿಚಾರಗಳನ್ನ ಸಂಪೂರ್ಣವಾಗಿ ಶಿಷ್ಯನನ್ನು ಕೂರಿಸ್ಕೊಂಡು ಧಾರೆ ಎರೆದು, ಗಜಾನಂದರು ಧಾರೆ ಎಳೆದು ಸಿದ್ಧಾರೂಢರನ್ನ ತಯಾರು ಮಾಡಿಕೊಟ್ರು. ಎಷ್ಟು ಪವರ್ಫುಲ್ ಆಗಿತ್ತು ಸಿದ್ಧಾರೂಢರದ್ದು ಅವಾಗ ಅಂತಂದರೆ, ವಾದಕ್ಕೆ ಬನ್ನಿ ನನ್ನ ಜೊತೆಗೆ ಅಂತ ಕರಿತಿದ್ರು. ನ್ಯಾಯಯುತವಾದ, ತರ್ಕಯುತವಾದ, ತರ್ಕಬದ್ಧವಾದ ಆ ವಾದವನ್ನು ಮಂಡಿಸಿ ಭಗವತ್ ಸಾಕ್ಷಾತ್ಕಾರಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಬನ್ನಿ ಅಂತ ಕರೆದು. ಹೀಗೆ ಕರೆದು ಜ್ಞಾನವನ್ನು ಪ್ರಸರಣೆ ಮಾಡ್ತಾ 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 ಯಾರಲ್ಲಿ ಯಾವ ತೇಜಸ್ಸು ಇತ್ತು ಅದನ್ನೆಲ್ಲ ಗಮನಿಸ್ಕೊತಾ ಹೋದರು. ಹಾಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರುಗಳಿಗೆಲ್ಲ ಪ್ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಪವಾಡಗಳು. ಆ ಪವಾಡಗಳು ಮಾಡೋದ್ರದ್ದು ಒಂದು ಭಾಗ, ಸಿದ್ಧಿಯಲ್ಲಿ ಅದೊಂದು ಭಾಗ. ಈಗ ಮ್ಯಾಜಿಷಿಯನ್ನು ಮಾಡಿಬಿಡ್ತಾನಪ್ಪ, ಈ ಕಡೆಯಿಂದ ನೀರು ಹಾಕ್ಬಿಡ್ತಾನೆ ಬರೇ ಪೇಪರ್ ಇಟ್ಕೊಂಡು, ಆಮೇಲೆ ನಿಂಗೆ ಬಗ್ಗಿಸ್ಬಿಡ್ತಾನೆ, ನೀರು ಬೀಳುತ್ತೆ. ಪೇಪರಿಂದ ನೀರು ಬಿತ್ತು ಅನ್ಕೋತೀವಿ, ಈ ಪೇಪರ್ ಹಿಂದ್ಗಡೆಗೆ ಒಂದು ಕಪ್ಪನ್ನು ಅಂಟಿಸ್ಕೊಂಡ್ಬಿಟ್ಟಿರ್ತಾನೆ, ನಿಮಗೆ ಕಾಣೋದಿಲ್ಲ ಅದು. ನೀರು ಸುರಿತಿರುವಾಗ ಪೇಪರ್ ಹಿಂದ್ಗಡೆಗೆ ಒಂದು ಕಪ್ ಅಂಟಿಸ್ಬಿಟ್ಟಿರ್ತಾನೆ, ಆ ಕಪ್ಪಲ್ಲಿ ನೀರು ಇರುತ್ತೆ. ಮುಂದೆ ಆ ಪೇಪರ್ನ ಹಿಂಗೆ ಮಡಿಸ್ಬಿಡ್ತಾನೆ, ಹಿಂಗೆ ಬಿಸಾಕ್ತಾನೆ, ನಿಮಗೆ ನೀರು ಬಂತು ಅಂತ ಕಾಣುತ್ತೆ. ಇದು ಪವಾಡವೇ. ಸಿದ್ಧಾರೂಢರು ಮಾಡಿದ್ದು ಇಂಥ ಯಾವ ಪವಾಡನೂ ಅಲ್ಲ, ಜ್ಞಾನದಿಂದ ಮಾಡಿದಂಥದ್ದು. ಇಂಥವನಿಗೆ ಇಂಥ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಂಥದ್ದು. ಅಂತಹ ಸಿದ್ಧಿಯನ್ನು ಪಡೆದಿದ್ದರಿಂದ ಸಿದ್ಧಾರೂಢರಾದರು. ಆ ಸಿದ್ಧಿ ಯೋಗದ ಭಾಗ. ಇಲ್ಲಿ ಹೋದ ಈಗೊಂದು 4-5 ವರ್ಷದ ಕೆಳಗಡೆಗೆ ರಥಸಪ್ತಮಿ ದಿವಸ ಗುರುಗಳು ಎಲ್ಲ ಇದ್ದರು. ಯೋಗದ ವಿಚಾರಗಳನ್ನ ಹೇಳುವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತಿಳಿಸ್ಕೊಟ್ಟಿದೆ. ಈಗಲೂ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿದ್ದಾರೆ, ಹೊರದೇಶಗಳಲ್ಲಿದ್ದಾರೆ, ಹಿಮಾಲಯದ ತಪ್ಪಲಲ್ಲಿದ್ದಾರೆ, ಕಾಶಿಲಿದ್ದಾರೆ, ಕ್ಷೇತ್ರಗಳಲ್ಲಿದ್ದಾರೆ. ಅವರು ಸಣ್ಣ ಪುಟ್ಟ ಸಿದ್ಧಿಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಗ್ರಹಚಾರ ಏನಾಯಿತು, ಅಂತಹ ಸಿದ್ಧಿಗಳನ್ನ ಸಮಾಜಕ್ಕೆ ಕೊಟ್ಟು ಉದ್ಧಾರ ಮಾಡೋದ್ರ ಬದಲು 4 ಕಾಣಿ ಕಾಸು ಮಾಡ್ಕೊಂಬಿಟ್ವಿ ನಾವು. ಜನಗಳೆಲ್ಲ ನಮ್ಮನ್ನು ಅಯ್ಯೋ ಅಂದರು. ಈ ಥರದ ಆಗದಲ್ಲೇ ದುಡ್ಡು ಮುಖ್ಯ ಅಲ್ಲ, ಜೀವನದ ನನ್ನ ಗುರಿ ಏನು ಅಂತಂದರೆ ಪ್ರಪಂಚ ಶಾಂತಿಯಾಗಿ ಸುಭಿಕ್ಷವಾಗಿ ಆಗಬೇಕು. ಅದಕ್ಕಾಗಿ ನಾನು ಕಲಿತಂಥ ವಿದ್ಯೆಯನ್ನು ಸಮಾಜಕ್ಕೆ ಮುಡುಪಾಗಿಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸಿದ್ಧಾರೂಢರು ತಮ್ಮ ಸಂಚಾರವನ್ನು ಮಾಡ್ಕೋತಾ ಬಂದರು. ಯಾವ ಬೆನ್ಸ್ ಕಾರ್ ಇರಲಿಲ್ಲ, ಅರ್ಥ ಮಾಡ್ಕೋಬೇಕು. ಎಲ್ಲ ಕಾಲ್ನಡಿಗೆನಲ್ಲಿ. ಯಾರನ್ನೂ ನೀವು ನನ್ನಂದೇ ಬನ್ನಿ ಅಂತ ಕರೀಲಿಲ್ಲ ಶಿಷ್ಯರಾಗಿ. ಇವರ ಜ್ಞಾನಕ್ಕೆ ಮಾರು ಹೋಗಿ ಬಂದವರಷ್ಟೇ ಶಿಷ್ಯರಾದರು. ನಾನು ಇನ್ನೊಂದು ಶಿಷ್ಯ ಮಾಡ್ತೀನಿ ಅಂತ ಬಾ ಅಂತ ಕರೀಲಿಲ್ಲ ಯಾರಿಗೂ. ಎಲ್ಲಿ ಯಾವತ್ತು ಏನು ಸಿಕ್ತು ಅದನ್ನು ಕೇವಲ ಉದರ ಪೋಷಣೆಗೆ ಅಷ್ಟೇ ಇಟ್ಕೊಂಡ್ರು. ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಇದು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸದ ನಮ್ಮ ಗುರುಗಳು, ಜ್ಞಾನವಂತರು ಇರ್ತಕ್ಕಂಥವರು ಒಂದು ಹಂತದ ಜೀವನ ನಡೆಸ್ತಿದ್ರೆ ಆಗಿನ ಕಾಲವನ್ನು ನೀವೆಲ್ಲ ನೆನೆಸ್ಕೋಬೇಕು. ಸಿದ್ಧಾರೂಢರ ಕಾಲವನ್ನು, ಸುಮಾರು 100-150 ವರ್ಷಗಳ ಹಿಂದಿನ ಕಾಲವನ್ನು ನೆನೆಸ್ಕೋಬೇಕು ನೀವು. ಆಗ ನೆನೆಸ್ಕೊಂಡಾಗ ನಿಮ್ಗೆ ಅನಿಸುತ್ತೆ ಇದೆಲ್ಲ ಸಾಧ್ಯವಾ ಅಂತ. ಸಾಧ್ಯ ಅಂತ ನಮ್ಮ ಮುಂದೆ ನಡೆದಾಡಿ ತೋರಿಸಿದವರು. ತೋರಿಸಿದ್ರಿಂದ ನಮಗೇನಾಯಿತು, ಓಹೋ ಹೀಗೂ ಆಗಿದೆ ಅನ್ನೋದು ಗೊತ್ತಾಯಿತು. ಸುಮಾರು ಸತಿ ಬಂದಿದ್ದಾರೆ ಎಷ್ಟೋ ಜನ ಸಿದ್ಧಾರೂಢರ ಮಠಕ್ಕೆ, ದಿನ ಬರೋರಿದ್ದಾರೆ ಇಲ್ಲಿ. ಯಾರಿಗಿವೆಲ್ಲ ಗೊತ್ತಾಗಿದೆ? ಕೆಲವ್ರು ಗೊತ್ತಿದೆ, ಅವ್ರು ಇನ್ನೊಬ್ಬರಿಗೆ ಹೇಳ್ಕೊಡ್ಲಿಲ್ಲ. ನಮ್ಮ ಮಕ್ಕಳಿಗೆ ಕೇಳಿ ನೀವು ಸಿದ್ಧಾರೂಢರು ಅಂದರೆ, ಅಪ್ಪ ಹೋಗ್ತಿದ್ರು, ನಮಸ್ಕಾರ ಮಾಡ್ತಿದ್ರು, ನಾನು ಹೋಗ್ತಿದ್ದೆ, ನಮಸ್ಕಾರ ಮಾಡ್ತಿದ್ದೆ, ಇಲ್ಲಿಗೆ ಮುಗ್ದೋಯ್ತು. ಸಿದ್ಧಾರೂಢರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಅವ್ರ ಗದಿಗೆಗೆ ಯಾಕೆ ಬರಬೇಕು? ಶಿವರಾತ್ರಿ ಉತ್ಸವಕ್ಕೆ ಯಾಕೆ ಬರಬೇಕು? ಕಾರ್ತಿಕದಲ್ಲಿ ಆಗ್ತಕ್ಕಂಥ ದೀಪೋತ್ಸವಕ್ಕೆ ಯಾಕೆ ಬರಬೇಕು? ಈ ಪ್ರಶ್ನೆಗಳನ್ನ ಹಾಕೋಬೇಕು. ಆ ಪ್ರಶ್ನೆಗಳನ್ನ ಹಾಕ್ಕೊಂಡಂಥ ವ್ಯಕ್ತಿಗೆ ಜಿಜ್ಞಾಸು ಅಂತ ಕರೆದರು. ಆ ಜಿಜ್ಞಾಸು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಬೇಕಪ್ಪ ಅಂತಂದರೆ, ತತ್ವಜ್ಞಾನದಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದಾಗಬೇಕು ಅಂತಾಯಿತು. ಆ ತತ್ವಜ್ಞಾನದ ಪ್ರಶ್ನೆಗಳಿಗೆ, ಸಂಶಯಗಳಿಗೆ ಉತ್ತರ ಹೇಳ್ತಕ್ಕಂಥ ಒಬ್ಬ ಗುರು ಬೇಕಾಯಿತು.
ಈಗಿನ ಕಾಲದಲ್ಲಾದರೆ ಗೂಗಲ್ ಇದೆ, ಅದು ತಪ್ಪು ತೋರಿಸುತ್ತೆ. ಮೊನ್ನೆನೂ ನೋಡಿದಿರಿ, ಸೇತುವೆಯಿಂದ ಕಾರು ಬಿದ್ದೋಯ್ತು, ರಸ್ತೆ ಇದೆ ಅಂದ್ಕೊಂಡು. ಗೂಗಲ್ ನಂಬ್ಕೊಂಡ್ಬಿಟ್ರೆ ಹಿಂಗಾಗ್ಬಿಡುತ್ತೆ. ಯಾವಾಗ ಗೂಗಲ್ಲೂ ಇರಲಿಲ್ಲ, ಏನೂ ಇರಲಿಲ್ಲ, ಆಗ ಇದ್ದಂತಹ ಒಂದು ಕತ್ತಲೆಯನ್ನು, ಸಂಶಯವನ್ನು ಸರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅವನು ಗುರು ಮಾತ್ರ. ಹಾಗಾಗಿ ಆ ಗುರು ಬಳಿಯಲ್ಲಿ ಬರಬೇಕಾಗಿತ್ತು ಸಂಶಯಗಳನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ. ಸಂಶಯ ಯಾವಾಗ ಬರುತ್ತೆ? ನಿಮ್ಮ ಹುಡುಗಂಗೂ ಹುಡುಗಿಗೋ ಕೇಳ್ರಿ, ಒಂದು ಎಕ್ಸಸೈಸ್ ಪುಸ್ತಕ ಕೊಟ್ಟು, ಇದನ್ನು ಮಾಡಮ್ಮ ಪಾಠನ, ಇದನ್ನು ಲೆಕ್ಕ ಬಿಡಿಸಮ್ಮ ಅಂತ ಕೇಳಿ, ಯಾವುದೋ ಒಂದು ಸ್ಟೆಪ್ಪಿಗೆ ಬಂದು ನಿಂತೋಗ್ಬಿಡ್ತಾರೆ. ಇಲ್ಲಿಂದ ಮುಂದಕ್ಕೆ ಗೊತ್ತಾಗ್ತಾ ಇಲ್ಲ. ತಂದೆ ತಾಯಿನ ಕೇಳ್ತಾರೆ, ಸ್ಕೂಲಿಗೆ ಕಳಿಸೋದು ಯಾತಕ್ಕೆ, ಶಾಲೆಗೆ ಕಳಿಸೋದಕ್ಕೆ, ಅಲ್ಲಿ ಕೇಳು ಮೇಸ್ಟ್ರಿಗೆ, ನಾನೆಲ್ಲ ಓದಿರಬೇಕು, ಮರ್ತುಬಿಟ್ಟಿದ್ದೀನಿ. ಸಣ್ಣ ಗಣಿತ ಲೆಕ್ಕ ಬಿಡಿಸೋಕ್ಕೆ ಬರೋದಿಲ್ಲ. ಆ ಹುಡುಗಿ ಮಾರನೇ ದಿನ ಬೆಳಗ್ಗೆ ಟೀಚರ್ ಹತ್ರ ಹೋಗಿ ಕೇಳುತ್ತೆ, ಇದನ್ನು ಬಿಡಿಸ್ಕೊಡಿ ಟೀಚರ್, ಇಲ್ಲಿ ತನಕ ಮಾಡಿದ್ದೀನಿ ಗೊತ್ತಾಗಲಿಲ್ಲ ಅಂತ. ನೆನ್ನೆ ಏನು ಮಾಡ್ತಾ ಇದ್ದು ಹೇಳ್ಕೊಡುವಾಗ ಅಂತ ಕೇಳ್ತಾರೆ ಟೀಚರ್. ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಪುಸ್ತಕನೇ ತೆಗಿದ್ದಿದ್ರೆ ಡೌಟೇ ಬರಲ್ವೇ? ನಮ್ಮದೇನು ಅಂತಂದರೆ, ಹೋಗಿದ್ದಾರೆ ಅಲ್ಲೆಲ್ಲ ಉದ್ಧಾರ ಆಗಿದ್ದಾರೆ, ನಾನು ಮಾಡಬಾರ್ದೆಲ್ಲ ಕೆಟ್ಟ ಕೆಲಸ ಮಾಡಿ ಬಂದುಬಿಡ್ತೀನಿ, ಸಿದ್ಧಾರೂಢರ ಮುಂದೆ ನಮಸ್ಕಾರ ಹಾಕ್ಬಿಡ್ತೀನಿ, ಸರಿ ಹೋಯ್ತು. ಆಗಲ್ಲ. ಅದನ್ನು ಸಿದ್ಧಾರೂಢರು ನಡೆದಂತೆ ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಇದಕ್ಕಾಗಿ ಲೆಕ್ಕಾಚಾರ ಬಂತು. ಅಂದರೆ ಏನಾಯಿತು? ತಾವು ಏನು ಮಾಡಿ ತಮ್ಮ ಜ್ಞಾನದಿಂದ ಇದು ನಿಜ, ಇದು ಸುಳ್ಳು, ಇದನ್ನು ಹೀಗೆ, ಇದು ಹಾಗಲ್ಲ ಅಂತ ಏನು ತಾವು ತಿಳ್ಕೊಂಡಿದ್ರು ಜ್ಞಾನವನ್ನು, ಅದನ್ನು ನಡೆದು ತೋರಿಸಿ ಅದರಂತೆ ತೋರಿಸ್ಕೊಟ್ರು. ಹಲವು ಮಾರ್ಗಗಳಲ್ಲಿ ಕೆಲವು ಜ್ಞಾನವನ್ನು ಪಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಅದರಲ್ಲಿ ಇವರು ಆರಿಸಿಕೊಂಡದ್ದಂಥದ್ದು ಅದ್ವೈತ ಮಾರ್ಗವನ್ನು ಆರಿಸ್ಕೊಂಡ್ರು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು. ಗುರುಶಾಂತಪ್ಪನ ಮಗನಾದರೂ ಕೂಡ ಆ ಪದವಿಗೆ ಏರಬಹುದು, ಗುರುವಿನ ಪದವಿಗೆ ಏರಬಹುದು, ನೂರಾರು ವರ್ಷಗಳು ಜನ ನನ್ನನ್ನು ಆರಾಧಿಸ್ತಕ್ಕಂಥ ಶಕ್ತಿ ಉಂಟಾಗಬಹುದು. ಅದನ್ನು ಸಾಧನೆ ಜ್ಞಾನದಿಂದ ಮಾತ್ರ ಅಂತ ಅರ್ಥಕೊಂಡಂತಹ ಅಂದಿನ ಸಿದ್ದಪ್ಪನಾಗಿ, ಸಿದ್ಧಾರೂಢರ ತನಕ ಸಿದ್ದಪ್ಪನಿಂದ ಸಿದ್ಧಾರೂಢನಾಗಿ ಮಾಡ್ತಕ್ಕಂಥದ್ದಕ್ಕೆ ಆಗುವಂಥ ಸಂದರ್ಭ ಬಂತಲ್ಲ, ವೀರಭದ್ರ ಸ್ವಾಮಿಗಳು ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಿರ್ತಾರೆ ಪ್ರವಚನಕ್ಕೆ. ಆ ಪ್ರವಚನವನ್ನೆಲ್ಲ ಕೇಳ್ತಿರ್ತಾರೆ ಇವರು. ಶಾಲೆಗೆ ಹಚ್ತಾರೆ, ಶಾಲೆ ರುಚಿಸೋದಿಲ್ಲ ಸಿದ್ದಪ್ಪನಿಗೆ. ಆಗ ಅವ್ರೇನು ಮಾಡ್ತಾರೆ, ಈ ಪ್ರವಚನದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಪಂಚಭೂತಗಳ ಬಗ್ಗೆ ಪ್ರಶ್ನೆ ಬರುತ್ತೆ. ಪಂಚಭೂತಗಳು ಬಂದಾಗ ಅವೆಲ್ಲ ಒಂದು ದಿನ ಅವನತಿ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ವೀರಭದ್ರ ಸ್ವಾಮಿಗಳಿಗೆ ಸಿದ್ಧಾರೂಢರು ಚಿಕ್ಕ ಬಾಲಕ ಕೇಳ್ತಾರೆ, ಬೇರೆ ಎಲ್ಲ ಒಪ್ಕೋತೀನಿ, ಮಳೆ ಬರಲಿಲ್ಲ ಅಂದರೆ ನೀರು ಬತ್ತೋಗ್ತವೆ, ನೀರು ನಾಶ ಆಗ್ಬೋದು, ಬೆಂಕಿನೇ ಹತ್ತದೇ ಇರೋವಂಥ ಪರಿಸ್ಥಿತಿ ಬರ್ಬೋದು, ಯಾಕೆಂದರೆ ವಿಪರೀತ ಮಳೆ ಬಂದು ಎಲ್ಲ ಒದ್ದೆ ಆಗಿಬಿಡ್ಬೋದು, ಆಗ ಬೆಂಕಿ ಇರೋದಿಲ್ಲ, ಇವೆಲ್ಲ ಒಪ್ತೀನಿ, ಆಕಾಶಕ್ಕೇನು ಹೇಳ್ತೀರಿ ಅಂತ ಕೇಳ್ತಾರೆ ವೀರಭದ್ರ ಸ್ವಾಮಿಗಳಿಗೆ. ಯಾರು? ಸಿದ್ಧಾರೂಢರು. ಚಿಕ್ಕ ಬಾಲಕ ಈ ಪ್ರಶ್ನೆಯನ್ನು ಕೇಳ್ತಾರೆ. ವೀರಭದ್ರ ಸ್ವಾಮಿಗಳು ಕ್ಷಣ ಹೊತ್ತು ಯೋಚಿಸ್ಬಿಟ್ಟು, ಸಿದ್ದಪ್ಪ, ನನಗೂ ಇದು ಯಾಕೋ ಹೊಳೆವಲ್ದು, ಚಿಂತನೆ ಮಾಡ್ತೀನಿ, ನಿನಗೆ ನನ್ನಂಥ ಗುರು ಸಾಕಾಗೋದಿಲ್ಲ, ಹೈಯರ್ ಗುರು ಹುಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಂಥ ಗುರುಗಳಿದ್ರು ನಮ್ಮಲ್ಲಿ. ಯಾವುದಾದ್ರು ಟಫ್ ಪ್ರಾಬ್ಲಮ್ ಬಂದುಬಿಟ್ರೆ ರಚಕ್ಕಾಗ್ದಾರೆ, ನನಗೆ ಗೊತ್ತಾಗಲ್ಲ, ನನ್ನ ಗುರುನ ಕೇಳಿ ಹೇಳ್ತೀನಿ ಅಂತ ಹೇಳೋವಂಥವ್ರು ಇದ್ರು. ಉಡಾಫಿಯಾಗೇನೋ ಒಂದು ಉತ್ತರ ಕೊಡೋದಲ್ಲ, ತಲೆಹರಟೆ ಸುಮ್ಕೂಡು ಅನ್ನೋದಲ್ಲ, ಹೀಗೆ ಮಾಡಲಿಲ್ಲ. ಆಗ ಸಿದ್ಧಾರೂಢರು ಹುಡ್ಕೊಂಡು ಹೋಗಿ ಗುರುವನ್ನು ಕಲ್ತ್ಕೊಂಡ್ಮೇಲೆ ಅವರಿಂದ ತಿಳ್ಕೊಂಡಂಥ ವಿಜ್ಞಾನವನ್ನು, ವಿಶೇಷವಾದ ಜ್ಞಾನನ ವಿಜ್ಞಾನ ಅಂತ ಹೇಳಿದ್ರು. ಆಗ ಆಕಾಶದ ಸೃಷ್ಟಿನೇ ಹೇಗೆ ಆಯಿತು. ಸಂಸ್ಕೃತದಲ್ಲಿ ಅದಕ್ಕೆಲ್ಲ ವಿವರಣೆಗಳಿದೆ, ಸಮಯಾವಕಾಶ ಕಡಿಮೆ ಇದೆ. ಪೃಥ್ವೀ ಪೂರ್ವ ರೂಪಂ ದ್ಯೌ ಉತ್ತರ ರೂಪಂ ಅಂತ ಬರುತ್ತೆ. ಇದು ತೈತರೀಯ ಉಪನಿಷತ್ತಿನ ಒಂದು ಭಾಗ. ಅಲ್ಲಿ ಅನುಶಾಸನ ಅಂತ ಬರುತ್ತೆ. ಈ ಭೂಮಿ ಇವೆಲ್ಲ ಹೇಗೆ ಉತ್ಪನ್ನಗಳಾದವು, ಭಗವಂತನ ಸೃಷ್ಟಿನಲ್ಲಿ ಏನೇನಾದವು ಅಂತೆಲ್ಲ ವಿವರಣೆಗಳನ್ನ ಕೊಡ್ತಾರೆ. ಪೃಥ್ವೀ ಪೂರ್ವ ರೂಪಂ ಅಂದರೆ ಭೂಮಿ ಪೂರ್ವ ರೂಪವಾಯಿತು, ದ್ಯೌ ಅಂದರೆ ಆಕಾಶ ಉತ್ತರ ರೂಪ ಆಯಿತು. ಅದರೊಳಗಡೆಗೆ ಈ ಗಾಳಿ ಸೇರ್ಕೊಳ್ತು, ವಿದ್ಯುತ್ ಉಂಟಾಜ್ಞೆ ಆಯಿತು. ವಿದ್ಯುತ್ತು ವೈದ್ಯುತ ಸಂಧಾನಂ ಅಂತ ಹೇಳ್ತಾರೆ. ಇವೆಲ್ಲ ಕೂಡ ಆ ಉಪನಿಷತ್ತಿನ ಅರ್ಥ ಮಾಡ್ಕೊಂಡು ಓದಿದಾಗ ಗೊತ್ತಾಗುತ್ತೆ. ನಮ್ಮ ಗ್ರಾಚಾರ ಏನಾಗಿದೆ, ಸಂಸ್ಕೃತ ಬರಲ್ಲ, ಅಲ್ಲಿರೋದು ಗೊತ್ತಾಗಲ್ಲ. ಹೀರೋ ಪೆನ್ ತೊಗೊಂಡಂಗೆ, ಹೀರೋ ಪೆನ್ ಅಂತ ನಮ್ಮ ಕಾಲದಾಗ ಇರ್ತಿತ್ತು, ಅದೆಲ್ಲ ದೊಡ್ಡ ಪೆನ್ನು ಅಂತ, ಮೇಲ್ಗಡೆ ಗೋಲ್ಡ್ ಕ್ಯಾಪ್ ಇರ್ತಿತ್ತು. ಅದು ತೊಗೊಳೋದು, ನೋಡೋದು, ಅವ್ನು ಕೇಳೋದು ಏನಯ್ಯ ಒರಿಜಿನಲ್ಲ ಇದು ಅಂತ, ಅವ್ನು ಹ್ಞೂ ಅನ್ನೋದು. ಹಂಗೆ ಒರಿಜಿನಲ್ ಹೆಂಗೆ ಅಂತ ತಿಳ್ಕೊಳ್ಳೋದು ಅಂದರೆ ಈ ಕಡೆ ತಿರುಗಿಸೋದು, ಅದರಲ್ಲೇನೋ ಚೈನಾ ಅಕ್ಷರ ಬರೆದಿರ್ತಿದ್ದು, ಅದೇನು ಅಂತ ನಮಗೂ ಗೊತ್ತಿಲ್ಲ. ಫೂಲ್ ಅಂತ ಬರೆದಿರ್ಬೋದು ಅವ್ರ ಭಾಷೆಯಲ್ಲಿ, ನಮಗೆ ಗೊತ್ತಿಲ್ಲ. ಅದು ತಗೊಂಡು ಇದು ಒರಿಜಿನಲ್ಲು ಅಂತಿತ್ತು. ಅಂದರೆ
ಯಾವ ವಿಷಯದ ಬಗ್ಗೆ ಅಕ್ಷರ ಜ್ಞಾನವಿಲ್ಲವೋ ಅವನೇನಾಗಕ್ಕಾಗತ್ತೆ ಮುಂದೆ? ಸೊ ಅಕ್ಷರ ದಾಸೋಹದಿಂದ, ಅನ್ನದಾಸೋಹದಿಂದ ಅಕ್ಷರ ದಾಸೋಹಕ್ಕೆ ಬಂದು ಅಲ್ಲಿಂದ ಮುಂದಕ್ಕೆ ಜ್ಞಾನ ದಾಸೋಹಕ್ಕೆ ಹೋಗಬೇಕು. ಇವತ್ತು ನಾವೆಲ್ಲ ಏನು ಕೂತಿದ್ದೀವಿ ಇಲ್ಲಿ, ಒಂದು ಈ ಸ್ಥಾನದಲ್ಲಿ ಕೂತ್ಕೊಂಡು, ಇಂಥ ಒಂದು ಐತಿಹಾಸಿಕ ಸ್ಥಳ ಇದು, ಈ ಸ್ಥಳದಲ್ಲಿ ಕೂತ್ಕೊಂಡು ನಾವೇನು ಚಿಂತನೆ ಮಾಡ್ತಾ ಇದ್ದೀವಿ, ಅದು ಜ್ಞಾನದಾಸೋಹದ ಮೊದಲನೇ ಮೆಟ್ಲು. ನಾನು ಇಲ್ಲಿ ಕೂತ್ಬಿಟ್ಟಿದ್ದೀನಿ ಅಂತ ನನಗೆಲ್ಲ ಗೊತ್ತು ಅಂತ ತಿಳ್ಕೊಬೇಡಿ. ನಾನು ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟೇ. ಮೇಷ್ಟ್ರಿಲ್ಲ, ಅದಕ್ಕೆ ತಿಳಿದಿದ್ದು ನೆನೆ ಮಾಡಿದ ಪಾಠನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ಇಲ್ಲಿ ಕೂತ್ಕೊಳ್ತಕ್ಕಂಥ ಶಕ್ತಿ ಇದೆ, ಪ್ರತಿಯೊಬ್ಬರಿಗೂ ಇದೆ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ಎವರಿ ಸೋಲ್ ಈಸ್ ಬಾರ್ನ್ ಡಿವೈನ್ ಅಂತ. ಪ್ರತಿಯೊಂದು ಆತ್ಮಗಳು ದೈವಿಕವಾದ ಆತ್ಮಗಳು ಅಂತ ಹೇಳ್ತಾರೆ. ಅಂದರೆ ಹೊಸ್ದಾಗಿ ತೊಗೊಂಡಿರೋ ಮೊಬೈಲ್ ಫೋನ್ ಇದ್ದಾಗೆ, ಅಲ್ಲಂದ್ರೆ ರೆಡಿಮೇಡ್ ಒಂದಷ್ಟು ಕೊಟ್ಬಿಟ್ಟಿರ್ತಾನೆ ಅಪ್ಲಿಕೇಶನು, ಮಿಕ್ಕಿದ್ದೆಲ್ಲ ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಬ್ಯಾಂಕಿಂದ ಬೇಕು ಅಂದರೆ SBI ಬ್ಯಾಂಕ್ ಡೌನ್ಲೋಡ್ ಮಾಡ್ಕೋಬೇಕು, ಇನ್ನೇನೋ ಬೇಕು ಅಂದರೆ ಇನ್ನೊಂದು ಡೌನ್ಲೋಡ್ ಮಾಡ್ಕೋಬೇಕು. ಅವೆಲ್ಲ ಕಲ್ತ್ಕೊತಾ ಹೋಗ್ಬೇಕು ಡೌನ್ಲೋಡ್ ಮಾಡಿಕೊಂಡು. ಡೌನ್ಲೋಡ್ ಮಾಡ್ಕೊಳ್ಳೋಕೆ ಏನಿರಬೇಕು? ನೆಟ್ ಇರಬೇಕು. ನೆಟ್ ಇಲ್ದರೆ ಏನಾಗುತ್ತೆ? ಇವ್ರನ್ನ ಕೇಳ್ತೀವಿ ಸ್ವಲ್ಪ ಹೊತ್ತು ಹಾಟ್ಸ್ಪಾಟ್ ಆನ್ ಮಾಡಿ ಅಂತ, ಅದರಿಂದ ನಾವು ಬಾಡಿಗೆ ತೊಗೋತೀವಿ. ಅದೆಲ್ಲ ಇದ್ರೆ ಡೌನ್ಲೋಡ್ ಆಗುತ್ತೆ. ನಮ್ಮದ್ರಲ್ಲೇ 0 ಇದೆ ಡಾಟಾ, ನಾನೇನು ನಿಮ್ಗೆ ಹಾಟ್ಸ್ಪಾಟ್ ಆನ್ ಮಾಡಲಿ? ಈ ನಮೂನೆ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಸಂಸ್ಕೃತವನ್ನು ದಾಳಿಗಳಲ್ಲಿ ನಶಿಸಿ ಬಿಟ್ಟಿದ್ದರು. ಹಾಗೆ ಬಂದಂಥವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಹಾಳು ಮಾಡಿಬಿಟ್ಬಿಟ್ಟಿದ್ರು. ಹಾಗಾಗಿ ಯಾರು ಅಷ್ಟೋ ಇಷ್ಟು ತಿಳಿದು ಅದನ್ನು ಉಳಿಸ್ಕೊಂಡು ಬಂದಿದ್ರು ಜ್ಞಾನವನ್ನು, ಅದನ್ನು ಹುಡುಕೊಂಡು ಹೋಗಬೇಕಾಗಿತ್ತು. ಹಾಗೆ ಹುಡ್ಕೊಂಡು ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳುವಾಗ ಎಲ್ರಿಗೂ ಅಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ. ಹೊಟ್ಟೆ ಹೊರಿಬೇಕು, ಅಲ್ಲಿ ಕೆಲಸ ಮಾಡಬೇಕು, ಬಸವಣ್ಣವ್ರು ಹೇಳಿದಾಗೆ ಕಾಯಕವನ್ನು ಮಾಡಬೇಕು, ಆತ್ಮಲಿಂಗ ಪೂಜೆಯನ್ನು ಮಾಡ್ಕೋಬೇಕು, ಅಂಗೈಲಿ ಲಿಂಗವನ್ನು ಇಟ್ಕೋಬೇಕು, ತುಂಬೆ ಹೂವಾದರೂ ಸರಿ ಕೊಡಬೇಕು, ಮತ್ತು ಕಡೆಗೆ ಹಾಕ್ಕೋಬೇಕು, ಮತ್ತು ಕೆಲಸ ಮಾಡಬೇಕು. ಅದು ಮಾಡಿದ್ರೆ ಆಗ್ತಿತ್ತು. ಇನ್ನು ಸಮಯ ಉಳಿಯೋದು ಯಾವಾಗ? ಸಮಯ ಉಳಿತಿರಲಿಲ್ಲ. ಇದ್ರ ಮಧ್ಯೆ ಜ್ಞಾನಿಗಳನ್ನ ಹುಡ್ಕೊಂಡು ಹೋಗಬೇಕಾಗಿತ್ತು. ಆ ಜ್ಞಾನಿಗಳು ಸಿಕ್ಕಿದಾಗ ಅವರಿಂದ ಮಾಡಬೇಕಾಗಿತ್ತು. ಎಲ್ಲರನ್ನ ಬಿಟ್ಬಿಟ್ಟಿದ್ರೆ ನಾವು ಯಾರು ಇವತ್ತು ಇರ್ತಾನೆ ಇರಲಿಲ್ಲ. ನಮ್ಮ ಅಪ್ಪಂದ್ರೆಲ್ಲ ಇವ್ರ ಗುರುಗಳಿಂದ ಹೋಗ್ಬಿಟ್ಟಿದ್ದರೆ ಸಂಸಾರ ಬೆಳೀತಿರ್ಲಿಲ್ಲ. ಗೃಹಸ್ಥರು ಬೇಕು, ಅವರಿಗೂ ಕೂಡ ಸದ್ಜ್ಞಾನ ಉಂಟಾಗಬೇಕು. ಈ ಮಹಾನ್ ದೃಷ್ಟಿಯನ್ನು ಇಟ್ಕೊಂಡಂಥ ಪರಮ ಕರುಣಾಳುಗಳಾಗಿರ್ತಕ್ಕಂಥ ಸಿದ್ಧಗೌಡರು ಏನು ಮಾಡಿದ್ರು, ನಾವು ಒಂದು ಕಡೆ ಕೂತ್ಬಿಟ್ರೆ ಮಂದಿ ಬರೋದು ಕಷ್ಟ ಆಗುತ್ತೆ, ನಾನೇ ನಡ್ಕೋತಾ ಹೋಗ್ಬಿಟ್ರೆ ಈ ನಮೂನೆ ಹಾಕ್ಕೊಂಡ್ರು. ಈ ನಮೂನೆ ಹಾಕ್ಕೊಂಡು ಏನು ಮಾಡಿದ್ರು, ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಸಂಜೆ ಹೊತ್ತು ಅನುಕೂಲ ಆದಷ್ಟು ಹೊತ್ತಿನಲ್ಲಿ ಕೂತು ಯಾವುದನ್ನು ಏನನ್ನೂ ಬಯಸದೆ, ಅದು ಮುಖ್ಯ. ಈ ಗುರುಗಳು ಬಂದಿದ್ದಾರಪ್ಪ, ಅವ್ರ ಹತ್ರ ನಾವು ಹೋಗಿ ಕೇಳಬೇಕು. ನಮ್ಮನೆಯಾಗೆ ಬಡತನ, ಏನೂ ಇಲ್ಲ, ರೂಪಾಯಿ ಕೂಡ ತೊಗೊಂಡೋಗಿ ಕೊಡೋಕ್ಕಿಲ್ಲ, ಒಂದು ಹಣ್ಣಿಲ್ಲ ನಮ್ಮಲ್ಲಿ, ನಾನು ಹೆಂಗೆ ಗುರುಗಳ ಹತ್ರ ಹೋಗಲಿ? ಬೇಡ, ಹೋಗೋದೇ ಬೇಡ ಅಂತ ಅನಿಸ್ತು. ಗುರುಗಳು ಏನು ಮಾಡಿದ್ರು, ಸಿದ್ಧಾರೂಢರು ಏನೂ ಕೊಡಬೇಡ ಅಂದರು. ನಾನು ಭಿಕ್ಷೆ ಅಂತ ಕೇಳೋಲ್ಲ ಅಂದರು. ನೀವಾಗೆ ಕೊಟ್ಟರೆ ಇಸ್ಕೋತೀನಿ, ಇಲ್ದರೆ ಬೇಡ ಅಂದರು. ಎಲ್ಲ ಮಹಾಮಹಿಮರು ಈ ರಾಷ್ಟ್ರದಲ್ಲಿ ಅದೇ ನಮೂನೆ ಇದ್ದಂಥವ್ರು. ಜ್ಞಾನವನ್ನು, ವಿದ್ಯೆಯನ್ನು ದುಡ್ಡಿಗಾಗಿ ಮಾರಿಕೊಂಡವರಲ್ಲ. ಹಾಗೆ ಯಾರಾದರೂ ಮಾರ್ಕೊಳ್ತಾರೆ ಜ್ಞಾನವನ್ನು, ವಿದ್ಯೆಯನ್ನು ಅಂತಂದರೆ ಅವರು ಗುರುಗಳಾಗಕ್ಕೆ ನಾಲಾಯಕ್ಕು. ಇದನ್ನು ಅರ್ಥ ಮಾಡ್ಕೋಬೇಕು. ಅವರ ಗುರು ಇವ್ರಿಗೆ ದುಡ್ಡಿಸ್ಕೊಂಡು ಹೇಳ್ಕೊಟ್ರ? ಇಲ್ಲ. ಪರಮ ಪ್ರೀತಿಯಿಂದ, ನಿಷ್ಕಲ್ಮಶ ಪ್ರೇಮದಿಂದ ಹುಡುಕಿ ಕೊಟ್ಟರು. ಹೀಗೆ ಹುಡ್ಕೊಂಡು ಬಂದಂಥ ಜ್ಞಾನ ಸಂಪಾದನೆಯನ್ನು ನಾವು ಬರೇ ಕರ್ನಾಟಕಕ್ಕಷ್ಟೇ ಸೀಮಿತಗೊಳಿಸಬಾರ್ದು. ಸಿದ್ಧಾರೂಢರ ಒಂದು ಶಿಷ್ಯರುಗಳು ಬರೇ ಒಂದು ಭೌಗೋಳಿಕ ಜಾಗಕ್ಕೆ ಸೀಮಿತವಾಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಬೇಕಾದಷ್ಟು ಜನ ಭಕ್ತರಿದ್ದಾರೆ. ಈಗೇನು ಪ್ರಪಂಚದಾದ್ಯಂತ ಇದ್ದಾರೆ. ಈ ಒಂದು ನೆಲೆಯಿಂದ ಉದ್ಧಾರ ಆದಂಥವರು ಪುಣ್ಯಾತ್ಮರುಗಳು ದೊಡ್ಡ ದೊಡ್ಡ ಸ್ಥಾನಕ್ಕೇರಿದ್ದಾರೆ. ದಾಸರು ಒಂದು ಕಡೆ ಬರೀತಾರೆ, ನಿನ್ನ ಅಂಗಳದಲ್ಲಿ ಹಿಡಿ ಅನ್ನ ಹಾಕೋ ದೊರೆಯೇ ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ಅನ್ನದಾಸೋಹವನ್ನು ನಡೆಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ನೀರಿಲ್ಲದೆ ಇದ್ದವ್ರು ನೀರು ಕೊಟ್ಟರು, ನೆಲೆ ಇಲ್ಲದೆ ಇದ್ದವ್ರು ನೆಲೆ ಕೊಟ್ಟರು, ಇವನ್ನೆಲ್ಲ ಕೊಡ್ತಾ ಬಂದರು. ಅವರು ನಾನಾಗೆ ಎಲ್ಲ ಮಾಡಿದೆ ಅಂತ ಹೇಳಲಿಲ್ಲ, ಎಲ್ಲ ಶಿವ ಮಾಡಿಸ್ತಾನಪ್ಪ ಅಂತ ಹೇಳ್ಬಿಡೋರು. ಯಾವುದನ್ನು ಕೂಡ ತಮಗೆ ಬೇಕು ಅಂತ ಕೇಳಲಿಲ್ಲ. ತಾವರೆ ಎಲೆ ಮೇಲೆ ನೀರಿನ ಥರ ಈ ಬದುಕಿದವರು ಸಿದ್ಧಾರೂಢರು.
ತಾವರೆ ಎಲೆ ಮೇಲೆ ನೀರು ಹಾಕಿದ್ರೆ ನೋಡಿ, ತಾವರೆ ಎಲೆಗೆ ನೀರು ಅಂಟ್ಕೊಳ್ಳಲ್ಲ, ಅಂಟ್ಕೊಂಡ್ಬಿಟ್ರೆ ಕೊಳ್ತೋಗುತ್ತದು. ನೀರಿನಲ್ಲೇ ಇರಬೇಕು ತಾವರೆ ಎಲೆ, ಅದು ಅಂಟ್ಕೊಂಡ್ಬಿಟ್ರೆ ನೀರು ಕೊಳ್ತೋಗ್ಬಿಡುತ್ತೆ. ಅದು ಕೊಳಿಬಾರ್ದು ಅಂತಂದರೆ ನೀರು ಅಂಟ್ಕೊಳ್ದಂಗೆ ಇರಬೇಕು. ನೀವೆಲ್ಲ ನೋಡಿರ್ತೀರಿ, ಹಿಂದೆ ರಸ್ತೆಗೆ ಡಾಂಬರ್ ಹಾಕ್ಮೇಲೆ ಅದನ್ನು ದಂಬಸ್ ಮಾಡಿಸೋದಕ್ಕೆ ತೊಗೊಂಡೋಗೋರು, ಆ ಟಾರ್ ಅಂಟ್ಕೊಂಡ್ಬಿಡುತ್ತೆ ಅಂತ ನೀರು ಹಾಕೋರು. ಮೊದಲಿಗೆ ಸಿಮೆಣ್ಣೆ ಹಾಕ್ತಿದ್ರು, ಈಗ ಕಷ್ಟ ಆಗಿದೆ, ಅದಕ್ಕೆ ನೀರು ಹಾಕ್ತಾರೆ. ಯಾವುದು ಅಂಟಿಸ್ಕೋಬಾರ್ದು. ಲೋಕದಲ್ಲಿರ್ತಕ್ಕಂಥ ಲೌಕಿಕವನ್ನು ಅಂಟಿಸಿಕೊಳ್ಳದೆ ಲೌಕಿಕದವರಿಗೆ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥ ಪುಣ್ಯದ ಕೆಲಸ ಮಾಡಿದಂಥವರು ಸಿದ್ಧಾರೂಢರಾಗ್ತಾರೆ. ಹಾಗಾಗಿ ಅವರು ವಿಶೇಷವಾಗಿ ನಿಲ್ತಾರೆ. ಹೀಗೆ ಮಾನವ ಕುಲಕ್ಕೆ ಅವರು ಕೊಟ್ಟಂಥ ಸಂದೇಶ ಮೊಟ್ಟ ಮೊದಲನೇದೇನು ಅಂದರೆ, ಹಸಿದವರಿಗೆ ಅನ್ನವನ್ನು ಈಯಲು ಬೇಕು ಅಂತ ದಾಸರಂತಾರೆ. ಅದನ್ನೇ ಇದೇ ನಮ್ಮ ನಾಡಿನಲ್ಲೇ ಇಲ್ಲೇ ಇದ್ದಂಥ ಸರ್ವಜ್ಞ ಹೇಳಿದು, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. 3ನೇ ಕ್ಲಾಸಲ್ಲಿತ್ತು ನಮ್ಮ ಪಾಠ ಇದು. 3 ನಂಬರ್ ಬರ್ತಾ ಇತ್ತು, ಬರೆದುಬಿಟ್ರೆ. ನಾನು ಬರೆದಿದ್ದೆ, 3 ನಂಬರ್ ಬಂತು. ಅಳವಡಿಸ್ಕೊಂಡವ್ರು ಎಷ್ಟು ಜನ? ಅನ್ನವನ್ನು ಇಕ್ಕುವುದು, ಹಸ್ದವ್ರಿಗೆ ಒಂಚೂರು ಊಟ ಕೊಡಿ ಅಂತ ಕೇಳಿದ್ರು. ನನ್ನಿಯನ್ನು ನುಡಿಯುವುದು ಅಂತ ಹೇಳಿದ್ರು. ನನ್ನಿ ಅಂದರೆ ಇಲ್ಲಿ ಕನ್ನಡ ಹೇಳ್ಕೊಂಡಿರುವಂಥವ್ರು ಧಾರವಾಡ, ವಿಶೇಷವಾಗಿ ವಿದ್ಯಾಕಾಶಿ ಅಂತ ಕರೆಸ್ಕೊಂಡಂಥವ್ರು. ಒಂದು ಸಭೆನಲ್ಲಿ ಕೇಳಿದ್ದೆ, ಯಾರೂ ಉತ್ತರ ಕೊಟ್ಟಿರಲಿಲ್ಲ. ಗೂಗಲ್ ಹುಡುಕಿದ್ರು, ಅದರಲ್ಲೂ ಉತ್ತರ ಸಿಕ್ಕಲಿಲ್ಲ. ಆಮೇಲೆ ನೀವೇ ಹೇಳ್ಬಿಡಿ ಸರ್ ಅದು. ನನ್ನಿ ಅಂದರೆ ಸತ್ಯ ನುಡಿಯೋದು ಅಂತ ಅಷ್ಟೆ. ಎಲ್ಲಿ ಸರ್ವಜ್ಞನ ನಾಡಲ್ಲಿ ನಾವು ಬಂದು ಇವತ್ತು ನನ್ನಿ ಅಂದರೆ ಗೊತ್ತಿಲ್ಲ ಅಂತೀವಿ ನೋಡಿ. ಹಾಗೆ ಸತ್ಯವನ್ನು ನುಡಿದಂಥದ್ದು, ಪರಮ ಸತ್ಯವನ್ನು ನುಡ್ಕೊಂಡು ಬಂದಂಥವ್ರು ಸಿದ್ಧಾರೂಢರು. ಅನ್ನ ಕೊಟ್ಟರು, ಸತ್ಯವನ್ನು ನುಡಿದ್ರು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಅಂದರು. ನನಗೆ ಹಿಂಗೆ ಗಿಲ್ಲಿದ್ರೆ ನೋವಿದ್ರೆ ಇನ್ನೊಬ್ಬನ ಗಿಲ್ಲಿದ್ರು ನೋವುತ್ತೆ ಅಂತ ಅರ್ಥ ಆಗೋಗ್ಬಿಡ್ಬೇಕು. ನಿಮ್ಮಲ್ಲಿ ಶುಭ ಕಾರ್ಯ ಆದರೆ ಸಂತೋಷ ಆದರೆ ನಮ್ಮನಲ್ಲೂ ಸಂತೋಷ ಆಗಬೇಕು. ನಿಮ್ಮಲ್ಲಿ ಯಾವುದೋ ಆಘಾತಕಾರವಾದ ವಿಚಾರ ಆಯಿತು, ನೋವಾಯಿತು ಅಂದರೆ ನನಗೂ ನೋವಾಗಬೇಕು. ತನ್ನಂತೆ ಇತರರ ಬಗೆದೊಡೆ. ನನಗೆ ಯಾವುದು ಕೆಟ್ಟ ಅನಿಸುತ್ತೋ ಅದು ನಿಮಗೂ ಕೆಟ್ಟ, ನನಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದು ನಿಮಗೂ ಒಳ್ಳೆಯದು. ಹೀಗೆ ಒಳ್ಳೆಯದನ್ನು ಎಲ್ಲರಿಗೂ ಬಯಸೋಣ. ತನ್ನಂತೆ ಇತರರ ಬಗೆದೊಡೆ. ಅಲ್ಲಿಗೆ ಯಾಕೋ ಹೋಗ್ತೀಯ ಕೈಲಾಸಕ್ಕೆ, ಇದೇ ಕೈಲಾಸ ಕಣೋ ಅಂತ ಹೇಳಿದಂಥ ಸರ್ವಜ್ಞ. ಅದನ್ನು ರೀತಿನಲ್ಲಿ ನಡ್ಕೊಂಡು ಬಂದಂಥವರು ಸಿದ್ಧಾರೂಢರಾದರು. ನಂಗೆ ಹಸಿವೆ ಆಗ್ತಾಯಿದೆ, ಎದುರುಗಡೆ ಕೂತವ್ರಿಗೂ ಹಸಿವೆ ಆಗ್ತಾಯಿದೆ. ನನಗೆ ಪೂರ್ತಿ ಎಲೆ ಪೂರ್ತಿ ತಿನ್ಸಕ್ಕೆ ಕೊಟ್ಬಿಡೋದು, 5 ಸ್ವೀಟ್ ಹಾಕಿ. ನಂಗೆ ಡಯಾಬಿಟೀಸು, ಒಂದು ಮುಟ್ಟಂಗಿಲ್ಲ. ನಿಮಗೆಲ್ಲ ಚೆನ್ನಾಗಿ ತಿನ್ನಕ್ಕಿದೆ, ನಿಮಗೆ ಬರೀ ಅನ್ನ ಸಾರು ಹಾಕಿ ಕಳಿಸ್ಬಿಡೋದು. ಇಷ್ಟಾಗಲ್ಲ ಒಣ್ಕಲ್ ರೊಟ್ಟಿ ಕೊಟ್ಟು ಕಳಿಸ್ಬಿಡೋದು, ಪಲ್ಯ ಇಲ್ಲ ಏನಿಲ್ಲ. ಇದು ಮಾಡಬಾರ್ದು ಅಂತ ಹೇಳಿದ್ರು. ಸಮಾನವಾಗಿ ಕಾಣಬೇಕು ಅಂತ. ಸರಿ ಸರ್, ಸಮಾನವಾಗಿ ಕಾಣ್ಬೇಡ, ಎಲ್ರಿಗೂ 2 ರೊಟ್ಟಿ ಕೊಟ್ಬೋಣ. ನಂಗೆ ತಿನ್ನೋಕ್ಕಾಗಲ್ಲ, ರೋಗ. ನಿಮಗೂ 2 ರೊಟ್ಟಿ, ನನಗೂ 2 ರೊಟ್ಟಿ. ನಿಮಗೆ 3ನೇ ರೊಟ್ಟಿ ಬೇಕಾಗಿದೆ, ನಂಗೆ ಒಂದೇ ತಿನ್ನೋಕ್ಕಾಗ್ತಿಲ್ಲ, ನಾನು ನಿಮ್ಮ ಹತ್ರ ಕೊಡೋಂಗಿಲ್ಲ. ಸಮಾನ 2. ನೀನು ಹೊರಗಡೆ ಒಗದಾರು ಹೋಗಿ, ಬಿಟ್ಟಾರು ಬಿಡು, ಹಾಕೋದೇ 2 ರೊಟ್ಟಿ. ಇಲ್ರಿ ನಂಗೆ ಹಸಿವೆ ತುಂಬಂಗಿಲ್ಲ, ಇನ್ನೊಂದು ಕೊಡ್ರಿ ಅಂತಾನೆ. ಸಮಾನ. ಈ ಸಮಾನ ಅಲ್ಲ ಅವ್ರು ಹೇಳಿದ್ದು. ಸಮಾನವಾಗಿ ಕಾಣಬೇಕು ಅಂದರೆ ಮಾನವೀಯತೆ ಹೃದಯದಿಂದ ಸಮಾನವಾಗಿ ಕಾಣಬೇಕು ಅಂತ ಹೇಳಿದ್ರು. ಮನೆಯಾಗ ಮುದುಕರಿರ್ತಾರೆ, ಮಕ್ಕಳಿರ್ತಾರೆ, ಸಮಾನವಾಗಿ ಕಾಣಬೇಕು ಅಂತ ಹಾಲು ಕುಡಿಯೋ ಮಗುಗೆ ನೀವು ರೊಟ್ಟಿ ತುರುಕ್ಬಿಟ್ರೆ ಏನು ಮಾಡಬೇಕು? ಸತ್ಯ ಹೋಗ್ಬಿಡುತ್ತದು. ಇಲ್ಲೇ ಬರ್ದಿದ್ದದನ್ನು ಕವಿ, ಹಾಲಿಳೆಯದ ಗಂಟಲೋಳ್ ಕಡಬಂ ತುರುಕಿದಂತೆ ಅಂತ ಗದಗದಲ್ಲಿ ಬರೆದಿದ್ದು. ಇನ್ನು ಓಂದ್ರೆ ಟೊಣ್ಣಕ್ಕೆ ಬರೋದಿಲ್ಲ ನಮಗೆ. ಆಲ್ರೆಡಿ ಡಿಫ್ರೆನ್ಸಿಯೇಷನ್ನು, ಇಂಟಿಗ್ರೇಷನ್ನು ಅಂತ ಮ್ಯಾಥಮೆಟಿಕ್ಸ್ ಕೊಟ್ಬಿಟ್ರೆ 2+2 ಅಂದರೆ ಕ್ಯಾಲ್ಕುಲೇಟರ್ ತೆಗೆಯೋರು ನಾವು. ಇದನ್ನು ಸಮಾನ ಅಂತ ಕರೀಲಿಲ್ಲ. ಯಾವಾಗ ಸಿದ್ಧಾರೂಢರು ಸಮಾನ ಅಂತ ಕರೆದ್ರು ಅಂದರೆ, ಮಾನವೀಯ ನೆಲೆಯಲ್ಲಿ ನೋಡು. ಬಡವ, ಶ್ರೀಮಂತ, ₹1,00,000 ಕೊಟ್ಟಿದ್ದಾನೆ, ಒಳಗಡೆ ಕರ್ಕೊಂಡೋಗಿ ಗದ್ಗೆನೆ ತಬ್ಗೋ ಅಂತ ಹೇಳ್ಬಿಡೋದು. ಇವನೇನು ಕೊಟ್ಟಿಲ್ಲ, ಅದಕ್ಕೆ ನಿನ್ನ ದರ್ಶನವೇ ಇಲ್ಲ, ಹೋಗು ಅಂದ್ಬಿಡೋದು, ಇದು ಮಾಡಿಕೊಡೋದು ಅಂತ ಹೇಳಿದ್ರು. ಭಗವಂತ ಸರ್ವವ್ಯಾಪಿ, ಅವನೆಲ್ರಿಗೂ ಸಿಗ್ತಾನೆ. ಶಿವನ ಮಕ್ಕಳು ನಾವು. ಒಬ್ಬ ತಂದೆಗೆ ಯಾವ್ಯಾವ ಮಕ್ಕಳಿಗೆ ಏನೇನು ಪ್ರೀತಿ ಇರಬೇಕು, ಒಂದು ಮಗು ಮೇಲೆ ಹೆಚ್ಚಿನ ಪ್ರೀತಿ, ಒಂದು ಮಗು ಮೇಲೆ ಕಮ್ಮಿನ ಪ್ರೀತಿ ಅಂತಿರುತ್ತಾ? ಖಂಡಿತ ಇರೋಲ್ಲ. ಒಂದು ವೇಳೆ ತಂದೆಗಿದ್ರು ಕೂಡ ತಾಯಂದ್ರಿಗೆ ಯಾರಿಗೂ ಇರೋದಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ, ಒಂದು ಗಾದೆ ಕನ್ನಡದಾಗೆ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂದರು, ಕಟ್ಕೊಂಡವ್ರಿಗೆ ಕೋಡಂಗಿ ಮುದ್ದು ಅಂದರು. ಹಾಗಾಗಿ ಆ ತಂದೆ ಪ್ರೇಮದಿಂದ, ಮಾತೃ ವಾತ್ಸಲ್ಯದಿಂದ ಜನರನ್ನೆಲ್ಲ ಕರ್ಕೊಂಡು
ನನ್ನ ಜೊತೆ ಬನ್ನಿ, ನಿಮಗೆ ಜ್ಞಾನ ದಾಸೋಹದ ಮುಖಾಂತರ ಪರಮೋಚ್ಚ ಧ್ಯೇಯವಾಗಿರ್ತಕ್ಕಂಥ ಆ ಭಗವಂತನನ್ನು ಅವನ ಎಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು, ಆ ಸಿದ್ಧಿ ಸಮಾಧಿಯಲ್ಲಿ ಸಿಗ್ತಕ್ಕಂಥ ಉತ್ತಮವಾದ ಜ್ಞಾನವನ್ನು ನಾನು ಕಂಡುಕೊಂಡಿದ್ದೀನಿ, ನೀವು ನನ್ನ ಜೊತೆ ಬಂದರೆ ಅದೇ ರೂಟಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿ ನುಡಿದಂತೆ ನಡ್ಕೊಂಬಂದಂಥ ಸಿದ್ಧಾರೂಢರು ಮಾನವೀಯ ನೆಲೆಯಲ್ಲಿ ಆಧುನಿಕ ಜಗತ್ತಿಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಕೊಡ್ತಾ ಪಾರಮಾರ್ಥಿಕವಾಗಿ ಕರ್ಕೊಂಡೋದ್ರು. ಏನಂಗಂದ್ರೆ ಅಂತಂದರೆ, ಒಂದು ಪ್ರಾಣಿ ಇರುತ್ತೆ, ಅದಕ್ಕೆ ಹಸಿವೆ ಆಗುತ್ತೆ, ಊಟ ಮಾಡುತ್ತೆ, ಬಾಯಾರಿಕೆ ಆಗುತ್ತೆ, ನೀರು ಕುಡಿಯುತ್ತೆ, ತನ್ನ ಸಂಗಾತಿ ಜೊತೆ ಇರಬೇಕು ಅನಿಸುತ್ತೆ, ಸಂಗಾತಿ ಜೊತೆ ಇರುತ್ತೆ, ನಾವು ಮಕ್ಕಳು ಮಾಡ್ದಂಗೆ ಅದು ಮಕ್ಕಳು ಮಾಡುತ್ತೆ, ಒಂದಿನ ಸತ್ತು ಹೋಗುತ್ತೆ. ನಾಯಿಗೆ ಮೋಕ್ಷ ಆಯ್ತೆ ಹಂಗಾರೆ? ಮನುಷ್ಯನಿಗೆ ಸಿಕ್ಕಿದ್ದೇನು ಹಂಗಾರೆ ಅಂತಂದರೆ, ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಮಾತಿನ ಒಂದು ಅವಕಾಶವನ್ನು ಕೊಟ್ಟರು ಭಗವಂತ, ಮಾನವ ಜನ್ಮ ಕೊಟ್ಟರು, ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ದಾಸರು ಹೇಳ್ತಾರೆ. ಈ ಶರೀರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಊಟ ಬೇಕಪ್ಪ, ಪ್ರಾಣಿ ಥರ ನಿನಗೂ ಹಸಿವೆ ಆಗುತ್ತೆ, ಊಟ ಮಾಡು, ಪ್ರಾಣಿ ಥರ ಬಾಯಾರಿಕೆ ಆಗುತ್ತೆ, ನಿನಗೂ ನೀರು ಕುಡಿ, ಮಕ್ಕಳಿಗೂ ಬೇಕಾಗುತ್ತೆ ಪ್ರಜನನ ಮಾಡು, ಮಾತಾ ಪೂರ್ವ ರೂಪಂ, ಅದು ಉಪನಿಷತ್ ಭಾಗ, ಪಿತೌ ಉತ್ತರ ರೂಪಂ, ಪ್ರಜಾಸಂಧಿಹಿ ಪ್ರಜನನಂ ಸಂಧಾನಂ ಅಂತೆಲ್ಲ ಹೇಳಿದ್ರು. ಇವೆಲ್ಲ ಬೇಕು ಅಂತ ಹೇಳಿದ್ರು. ಆ ತರಹ ತಿಳಿದಂಥ ಜ್ಞಾನವನ್ನು ಆಡು ಭಾಷೆಯಲ್ಲಿ ಕೊಟ್ಟರು. ಇದು ಇನ್ನೊಂದು ಮನುಕುಲಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ. ಒಂದನೇದು ಅನ್ನ ಕೊಟ್ಟರು, ಎರಡನೇದು ಜ್ಞಾನವನ್ನು ಕೊಟ್ಟರು. ಅದಕ್ಕೇನು ಹಣ ತಕ್ಕೊಳ್ಳಿಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಳ್ಳಿಲ್ಲ, ಎಲ್ಲ ಕಡೆ ನಡ್ಕೊಂಡು ಬಂದರು, ವಿಚಾರಗಳನ್ನ ತಿಳಿಸಿದ್ರು. ಅವೆಲ್ಲ ತಿಳಿಸ್ತಾ ಹೋದ ಹಾಗೆ ಬಂದಂತಹ ಎಲ್ಲರನ್ನು ಸಮಾನರಾಗಿ ಕಾಣಿ ಅಂತಂದರು. ವಿಚಾರಗಳನ್ನ ತಿಳಿಸ್ಕೊಟ್ರು. ಭಗವಂತನನ್ನು ನೀವು ಆರಾಧಿಸಬೇಕಾದ್ರೆ ದುಡ್ಡು ಹಣ ಅದೇ ಮುಖ್ಯ ಆಗಲ್ಲ. ಬಡವ ಶ್ರೀಮಂತ ಬಲ್ಲಿದ, ಈ ಜಾತಿನವನು ಆ ಜಾತಿನವನು ಅನ್ನೋದು ಯಾವುದೂ ಇಲ್ಲ, ಭಗವಂತ ಎಲ್ರಿಗೂ ಒಲಿತಾನೆ ಅಂತ ತೋರಿಸ್ಕೊಟ್ರು. ಇಷ್ಟು ತೋರಿಸ್ಕೊಡ್ತಾ ಏನು ಮಾಡ್ತಾಯಿದ್ರು, ಈ ವಿಚಾರಗಳನ್ನ ಸರಳವಾಗಿ ಹೇಳಿದರು. ಅರ್ಥವಾಗದ ಭಾಷೆಯಿಂದ ಸರಳವಾದ ನಮ್ಮ ಆಡು ಭಾಷೆಯಲ್ಲಿ ತಿಳಿಸಿಕೊಟ್ರು. ಒಳ್ಳೆ ಪುಸ್ತಕ ಇದೆ, ಇಂಗ್ಲೀಷ್ನಲ್ಲಿದೆ, ನಮ್ಮ ಹೆಸರೇ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರೋಲ್ಲ, ಇನ್ನು ನಾವೇ ಪುಸ್ತಕ ಇಟ್ಕೊಂಡು ಏನು ಮಾಡಬೇಕು? ಪುಸ್ತಕದಲ್ಲಿ ಜ್ಞಾನ ಇದೆ ಅಂತಂದರೆ ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಸಂಸ್ಕರಿಸಿಕೊಂತಕ್ಕಂಥ ಒಂದು ಜ್ಞಾನವನ್ನು ಬೇಕಾಗಿತ್ತು. ಅದು ಸಿಗದೇ ಇದ್ದಾಗ ಅದನ್ನು ನಮ್ಮ ಭಾಷೆಯಲ್ಲಿ ಅಳವಡಿಸಿಕೊಟ್ರು. ಸುಲಭವಾದ ರೀತಿಯಲ್ಲಿ ಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಹೇಗೆ ಅಂತ ತೋರಿಸ್ಕೊಟ್ರು. ಯೋಗವನ್ನು ತೋರಿಸ್ಕೊಟ್ರು. ಆ ಯೋಗಗಳಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಾವು ನಿಂತು ತೋರಿಸ್ಕೊಟ್ರು. ಪ್ರತಿ ಹಂತದಲ್ಲಿ ಶಿವನನ್ನು ನೆನೆಯೋದು ಹೇಗೆ ಅಂತ ತೋರಿಸ್ಕೊಟ್ರು. ಕಾಯಕದಲ್ಲಿ ನೀವು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಮನುಕುಲಕ್ಕೆ ಇಷ್ಟು ಸಾಕಾಯ್ತಾ ಅಂತಂದರೆ, ದಾಳಿಗಳು ನಡೆದಂಥ ಸಂದರ್ಭದಲ್ಲಿ, ದೇಶದ ಮೇಲೆ ದಾಳಿಗಳು ನಡೆದಂಥ ಸಂದರ್ಭಗಳಲ್ಲಿ ರಾಷ್ಟ್ರಕ್ಕಾಗಿ ಹೋರಾಡಿದ್ರು. ಅದನ್ನು ನಾವು ಮರೆಯೋಗಿಲ್ಲ. ಆಮೇಲೆ ಒಂದು ಕ್ಷಣಕ್ಕೆ ಬಂದ ಮೇಲೆ ಈ ಒಂದು ಪುಣ್ಯಕ್ಷೇತ್ರವಾಗಿ ಇದನ್ನು ನಾನು ಆಯ್ಕೆ ಮಾಡ್ಕೋತೀನಿ, ಇಲ್ಲಿ ನಾನು ಲೀನನಾಗ್ತೀನಿ ಅಂತ ಯೋಚನೆ ಮಾಡಿ ಇದನ್ನು ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು, ಎಲ್ಲಿ ಚಳಕಾಪುರ, ಎಲ್ಲಿ ಹುಬ್ಬಳ್ಳಿ ಬಂದ ಮೇಲೆ ಇಲ್ಲಿ ಅವರಿಗೆ ಈ ಭಾಗದಲ್ಲಿ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳು ಕಂಡುಬಂದು, ಹಾಗೆ ಸಂದರ್ಭದಲ್ಲಿ ಶಿವನನ್ನು ಆರಾಧಿಸ್ತಾ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆಲ್ಲ ಜ್ಞಾನ ದಾಸೋಹವನ್ನು ಬೆಳಗ್ತಾ ಜ್ಞಾನ ಜ್ಯೋತಿಯನ್ನಾಗಿ ಉಂಟು ಮಾಡಿ ಎಷ್ಟೋ ಜನ ಅವ್ರ ಶಿಷ್ಯರುಗಳು ಬೇಕಾದಷ್ಟು ಜನ ಬರ್ತಾರೆ, ದೂರದ ಊರುಗಳಿಂದ ಬರ್ತಾರೆ. ಅವ್ರನ್ನೆಲ್ಲ ನಾವು ಹೇಳ್ತಾ ಕೂತ್ಕೊಳ್ಳೋದಕ್ಕೆ ಹೋದರೆ ಇಡೀ ರಾತ್ರಿ ಜಾಗರಣೆನೇ ಆಗೋಗ್ಬಿಡುತ್ತೆ, ಅಷ್ಟು ಹೇಳೋದಕ್ಕಿದೆ ಸಿದ್ಧಾರೂಢರ ಮೇಲೆ. ಅಷ್ಟು ವಿಚಾರಗಳನ್ನು ಎಲ್ಲ ತಿಳಿಸಿಕೊಟ್ಟು ಎಲ್ಲ ಭಕ್ತರನ್ನು ಒನ್ನಡೆ ಸೇರಿಸಿ ಶಿವರಾತ್ರಿ ವೈಭವವನ್ನು ಇಲ್ಲಿ ತೋರಿಸ್ಕೊಟ್ರು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಶಿವರಾತ್ರಿ, ಇದು ದ್ಯೋತಕ ಅಷ್ಟೇ. ಆಗ ಶಿವರಾತ್ರಿ ವೈಭವವನ್ನು ಸಿದ್ಧಾರೂಢರಲ್ಲಿ ತೋರಿಸ್ಕೊಟ್ರು. ಅದು ಅನೂಚಾನವಾಗಿ ಪಾಟೀಲ್ರವ್ರ ತಂದೆಯವ್ರನ್ನ ಕೇಳಿ ಹೇಳ್ತಾರೆ. ಆಗಿನ ವಂಶಸ್ಥರು ಯಾರಿದ್ರು, ತಂದೆ ತಾತ ಅವರೆಲ್ಲ ನೋಡಿದಂಥವ್ರು ಅದನ್ನು. ಇಲ್ಲಿ ಸಿದ್ಧಾರೂಢರನ್ನ ಕಣ್ಣಾರೆ ನೋಡಿದಂಥವ್ರು. ನಮ್ಮ ಟ್ರಸ್ಟಿಗಳಲ್ಲೂ ಹಲವಾರು ಜನ ಅವರ ಪೂರ್ವಜರು ಅದನ್ನು ನೋಡಿದಂಥವ್ರು.
ಅವರು ಬಂದು ಹೇಳಿದ ವಿಚಾರಗಳನ್ನೆಲ್ಲ ದಾಖಲೆ ರೂಪವಾಗಿ ನಾವೀಗ ಅಷ್ಟೋ ಇಷ್ಟೋ ಮಾಡ್ತಾ ಇದ್ದೀವಿ. ಸಿದ್ಧಾರೂಢರ ವ್ಯಕ್ತಿತ್ವ ಆಕಾಶದಷ್ಟು ದೊಡ್ಡದಾಗಿದೆ. ಅಂತಹ ವ್ಯಕ್ತಿತ್ವವನ್ನು ಕೇವಲ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ 1 ಅವರ್ನಲ್ಲಿ ಪದಗಳಲ್ಲಿ ಹಿಡಿದಿಡ್ತೀನಿ ಅಂದರೆ ನನ್ನಷ್ಟು ಮೂರ್ಖ ಇನ್ನೊಬ್ಬ ಇರೋಲ್ಲ. ಹಾಗಾಗಿ ಆ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು? ಒಂದು, ಮೊದಲನೇದಾಗಿ ಹಸಿದವರಿಗೆ ಊಟ, ಅದು ಅನ್ನದಾಸೋಹ. ನಂತರ ವೈದ್ಯಕೀಯಕ್ಕೆ ಸಂಬಂಧಪಟ್ಟಿದ್ದು. ನಾನು ಇಲ್ಲಿದ್ದಾಗ ಮಾಡ್ಕೊಂಬಂದೆ ನಮ್ಮ ಹಾಸ್ಪಿಟಲ್ನಲ್ಲಿ. ಸಿದ್ಧಾರೂಢರು ಹಾಕೊಟ್ಟಂತಹ ಆ ಫೌಂಡೇಶನ್ ಕಲ್ಲಿಂದ 100 ವರ್ಷ ಆಗಿತ್ತು. ನಾನು ಇಲ್ಲಿ ಧಾರವಾಡದಲ್ಲಿದ್ದಾಗ ಅಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ. ನಾನು ಆ ಆಸ್ಪತ್ರೆಗೆ ಹೋಗಿ ಒಂದು ಹೊಸ ವಾರ್ಡನ್ನು ಓಪನ್ ಮಾಡಿದ್ವಿ, ಎಕ್ವಿಪ್ಮೆಂಟ್ಸ್ನ ಓಪನ್ ಮಾಡಿದ್ವಿ. ಸಿದ್ಧಾರೂಢದ ಮಠದ ಮೇಲೆ ಅತ್ಯಂತ ಪರಮ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ವೈದ್ಯರುಗಳು ತಮ್ಮಿಂದ ತಾವೇ ಹಣವನ್ನು ಕ್ರೋಢೀಕರಿಸಿ ಬಡವರಿಗಾಗಿ ಅಂತ ಹೇಳಿ ಆ ಅನುಕೂಲಗಳನ್ನ ಮಾಡಿಕೊಟ್ರು. ಹಾಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಆರೋಗ್ಯ ಅಂದರೆ ನಾವು ಯಾವಾಗಲೂ ಅಂದ್ಬಿಡ್ತೀವಿ ಬರೇ ದೇಹ ಚೆನ್ನಾಗಿದ್ದರೆ ಸಾಕು ಅಂತ. ದೇಹದ ಆರೋಗ್ಯವೂ ಬೇಕು, ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಮುಖ್ಯ ಅನ್ನೋದನ್ನು ಯಾರ್ಯಾರಿಗೆ ಯಾವ್ಯಾವುದು ದುಃಖ, ದುಮ್ಮಾನ, ವ್ಯಾಕುಲತೆಗಳು ಇವೆಲ್ಲ ಇತ್ತು ಅಂಥವಕ್ಕೆಲ್ಲ ಕೂಡ ಪ್ರವಚನದ ಮುಖಾಂತರ ಅವರೇ ಭವರೋಗ ವೈದ್ಯರಾದರು. ಹೀಗೆ ಎಲ್ಲರನ್ನೂ ಕೂಡ ಒಂದು ಹಂತದಲ್ಲಿ ಹಿಡ್ಕೊಂಡು ಮಾನವ ಕುಲ ಉದ್ಧಾರ ಆಗಬೇಕು ಅಂತ ನೋಡಿದ್ರು. ಆ ಮಾನವ ಕುಲವನ್ನು ಉದ್ಧಾರ ಮಾಡೋ ರೀತಿಯಲ್ಲಿ ಒಂದು ಬಹಳ ಮುಖ್ಯವಾಗಿ ಮಾಡಿದ್ದೇನು ಅಂತಂದರೆ, ಅವರಿಗೆ ಗೊತ್ತಿದೆ ಮನುಷ್ಯ ಜನ್ಮ ಶಾಶ್ವತವಲ್ಲ, ಬಂದವರೆಲ್ಲರೂ ವಾಪಸ್ ಹೋಗಲೇಬೇಕು. ಇಲ್ಲಿರೋರ್ಗೆ ಅಷ್ಟ್ರಿಗೂ ಈಗ ಹುಟ್ಟತಕ್ಕಂಥ ಮಗುವಿಂದ ಹಿಡಿದು ಎಲ್ರಿಗೂ ಬೋರ್ಡಿಂಗ್ ಪಾಸ್ ಬಂದ್ಬಿಟ್ಟಿದೆ. ಅದು ಸೀಲ್ಡ್ ಕವರಲ್ಲಿದೆ ಅಷ್ಟೇ. ಎಲ್ಲಿದೆ? ಸೀಲ್ಡ್ ಕವರಲ್ಲಿ. ಡೇಟು, ಟೈಮು ಗೊತ್ತಿಲ್ಲ. ಆ ಟೈಮ್ ಬಂದಾಗ ಆ ಫ್ಲೈಟಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. 1 ಸೆಕೆಂಡು ಡಿಲೇ ಆಗಲ್ಲ ಆ ಫ್ಲೈಟು. ನಾವು ಅಷ್ಟೊತ್ತಿಗೆ ರೆಡಿಯಾಗಿರಬೇಕು. ನೀ ಕರೆದಾಗ ಕರ್ಕೊಂಡೋಗ್ಬಿಡಪ್ಪ ಶಿವ ಅಂತ ಅನ್ನೋಂಗಿರಬೇಕು. ಆ ಚಿಂತನೆಯನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ, ಯೋಗ ಭಾಗಗಳಲ್ಲಿ ಅದನ್ನು ನೋಡಿದಾಗ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ. ನಮ್ಮದೆಲ್ಲ ಮೋಹ, ಅಟ್ಯಾಚ್ಮೆಂಟು. ಅಯ್ಯೋ ಮಗ ಆಯಿತು, ಅವ್ನಿಗೆ MBA ಮಾಡಿಸಿದ್ವಿ, ನೌಕರಿ ಸಿಕ್ತು, ಒಂದು ಒಳ್ಳೆ ಕನ್ಯಾ ತಗೊಂಬಂದು ಲಗ್ನ ಮಾಡಿದ್ವಿ, ಮೊಮ್ಮಕ್ಕಳು ನೋಡಬೇಕು, ಮೊಮ್ಮಗ MBA ಆಗಿದ್ದನ್ನು ನೋಡಬೇಕು, ಇದೇ ಆಗೋಯ್ತು ನಮ್ಮದು. ನೀನು ಹೋಗೋದನ್ನು ಯಾವಾಗ ನೋಡ್ತೀಯ? ಪ್ಯಾಕಿಂಗೇ ಇಲ್ವಲ್ಲ ಅಂದರೆ ಎಲ್ಲ ಅಸ್ತವ್ಯಸ್ತ ನಮ್ಮದು. ಏನು ಮಾಡಬೇಕಂತ ಸಂದರ್ಭಕ್ಕೆ ಬಂದಾಗ, ಅಂಥದ್ದು ಬಂದಾಗ ಸಿದ್ಧಾರೂಢರು ಹೇಳ್ತಾರೆ, ಚಿಂತೆ ಮಾಡಬೇಡ, ಬರುವಾಗ ಏನೂ ತೊಗೊಂಡು ಬರಲಿಲ್ಲ, ಹೋಗುವಾಗೂ ಏನೂ ತೊಗೊಂಡು ಹೋಗೋದಿಲ್ಲ, ಈ ಮಧ್ಯ ಒಂದನ್ನು ನೀನು ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಸಿದ್ಧಾರೂಢರು. ಏನು ತೊಗೊಂಡು ಹೋಗ್ಬೋದು ಹಾಗಾದ್ರೆ ಅಂತಂದರೆ, ಪುಣ್ಯವನ್ನು ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಯಾವುದು ನಿಮ್ಮದು ರೂಪಾಯಿ ಗಿಪಾಯಿ ನಡೆಯೋಂಗಿಲ್ಲ, ಬಂಗಾರ ನಡೆಯೋಂಗಿಲ್ಲ, ಬೆಳ್ಳಿ ನಡೆಯೋಂಗಿಲ್ಲ, ಅವೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಮತ್ತೇನು ಒಯ್ಯಬೇಕು ನಾವು? ಪುಣ್ಯ ಒಯ್ಯಬೇಕು. ಪುಣ್ಯ ಹೆಂಗೆ ಒಯ್ಯೋದು? ಪುಣ್ಯನ ಹೆಂಗೆ ಒಯ್ಯೋದು ಅಂತಂದರೆ, ಇವತ್ತು ನೀವು ಯಾರು ಹಸ್ಕೊಂಡು ಬಂದಿದ್ದಾನೆ, ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇರ್ತಕ್ಕಂಥ ಒಬ್ಬನಿಗೆ ಅನ್ನ ಸಿಕ್ಕಿಲ್ಲ, ಅವನಿಗೆ ಅನ್ನ ಕೊಡಿ. ಒಂದು ಹುಡುಗ 100 ನಂಬರ್ ತೆಗೆದಿದ್ದಾನೆ, ಮೆರಿಟಲ್ ಸೀಟ್ ಸಿಕ್ಕಿದೆ, ಸರ್ಕಾರಕ್ಕೆ ಕೊಡಬೇಕಾದಂಥ ಫೀಸು ಅದು ಅವ್ರ ಕೈಲಿ ಕೊಡೋಕ್ಕಾಗ್ತಿಲ್ಲ. ಮೆರಿಟಲ್ ಸೀಟ್ ಸಿಕ್ಕಿರೋದಕ್ಕೆ ಈಗ ಅದೇ ಜಾಸ್ತಿ ಇದೆ, ಅದಕ್ಕೆ ಕೊಡೋಕ್ಕೆ ಶಕ್ತಿ ಇಲ್ಲ. ನಿಮ್ಮ ಕೈಲಾದರೆ ರೂಪಾಯಿ ಕೊಡ್ರಿ. ಅವ್ನು 100 ರೂಪಾಯಿ ಕೊಡಬೇಕಾದ್ರೆ ಇನ್ನು 99 ರೂಪಾಯಿ ಅಷ್ಟೇ ಬೇಕಾದ್ರೆ, ನೀವು 1 ರೂಪಾಯಿ ಕೊಟ್ರಲ್ಲ, ಹಾಗೆ ರೂಪಾಯಿ ಕೊಡ್ರಿ. ಎಂಥ ಕರುಣಾಳು ಶಿವ ಅಂದರೆ, ನೀವು ಇವತ್ತು 1 ರೂಪಾಯಿ ಇಲ್ಲಿ ಕೊಟ್ರಿ ಅಂತಂದರೆ ಅದು ಸಹಸ್ರ ಲಕ್ಷ ರೂಪಾಯಿಗಳಾಗಿ ಪುಣ್ಯ ಅಲ್ಲಿ ಬಂದ್ಬಿಡುತ್ತೆ. ಅದರ ಉದ್ದೇಶ ಏನಾಗುತ್ತೆ ಅಂದರೆ, ಮುಂದೆ ನಿಮ್ಮ ಮಕ್ಕಳಿಗೇನಾದ್ರು ಕಷ್ಟ ಬಂದರೆ ಅದನ್ನು ಶಿವ ಅವಾಗ ಕೊಡ್ತಾನೆ. ಇದನ್ನು ಸಿದ್ಧಾರೂಢರು ತೋರಿಸ್ಕೊಟ್ರು. ಕೌಪಿನ ತಾವೆಲ್ಲ ನೋಡಿದ್ದೀರಿ, ಫೋಟೋ ಹಳೆಯದನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ನಮ್ಮಲ್ಲಿ, ತಾವು ನೋಡಿರಿ. ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡಿದಿರಿ. ಅವ್ರು ಇದ್ದಿರ್ತಕ್ಕಂಥದ್ದು ಯಾವಾಗೂ ಸುಖಾಸನ, ಪದ್ಮಾಸನ ಕೂತ್ಕೊಂಡ್ಬಿಡೋದಕ್ಕೆ ಸುಖಾಸನ ಅಂತ ಹೆಸರು. ಆ ಸುಖಾಸನ ಯಾಕೆ ಇಟ್ಕೊಂಡಿದ್ರು ಅಂದರೆ, ಎಲ್ಲ ಯೋಗದವ್ರಿಗೆ ಗೊತ್ತಿದೆ, ದೇಹದಲ್ಲಿ 6 ಚಕ್ರಗಳಿರುತ್ತವೆ. ಚಕ್ರ ಅಂದರೆ ನಾವು ಟೈರ್ ಅಲ್ಲ, ಅದು
ಇಟ್ಸ್ ಎ ಜಂಕ್ಷನ್ ಅಂತ, ನೋಡ್ ಅಂತ. ಇಂಗ್ಲೀಷ್ನಲ್ಲಿ ನೋಡ್ ಅಥವಾ ಜಂಕ್ಷನ್ ಅಂತೇನು ಕರಿತೀವಿ, ಹಾಗೆ ಇರತಕ್ಕಂಥದ್ದಕ್ಕೆ ಷಟ್ ಚಕ್ರಗಳು ಅಂತ ಕರೀತಾರೆ ಯೋಗದಲ್ಲಿ. ಷಟ್ ಚಕ್ರ ಯಾವ್ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮೂಲಾಧಾರ ಚಕ್ರ ಇತ್ಯಾದಿಗಳೆಲ್ಲ ಹೇಳಿ ಕೊನೆಗೆ ಅದನ್ನು ನಾವು ಆ ಬ್ರಹ್ಮಕಮಲದಿಂದ ಅಲ್ಲಿಗೆ ಕಳಿಸ್ಬಿಡ್ಬೇಕು ನಾವು ಹೊರಗಡೆಗೆ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೆಸರು. ಊರ್ಧ್ವಮುಖವಾಗಿ ವಾಯುವನ್ನು ಮೇಲೆ ತರ್ತಾ 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 ಎಲ್ಲ ಚಕ್ರಗಳನ್ನ ದಾಟಿ ಕೊನೆಗೆ ಭಗವಂತನನ್ನೇ ಮೂರೊತ್ತು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೃದಯ ಕಮಲದಲ್ಲಿ ಆ ಶಿವ ನಮಗೆ ಕಂಡುಬಿಡ್ತಾನೆ. ಕಂಡಿದ ತಕ್ಷಣ ಪ್ರಾಣವಾಯು ಬ್ರಹ್ಮರಂಧ್ರದಿಂದ ಹೊರಗೆ ಹೋಗಿಬಿಡುತ್ತೆ ಅಂತ ಮಾಡಿದವರಿದ್ದಾರೆ, ನೋಡಿದವರಿದ್ದಾರೆ. ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಸಂದರ್ಭ ಏನಿರುತ್ತೆ ಅಲ್ಲಿ ಕಾಣ್ತಿರ್ತಾರೆ. ಅದಕ್ಕೆ ಸಿದ್ಧಿ ಸಮಾಧಿ ಅಂತ ಕರೀತಾರೆ. ಅಂತಹ ಸಮಾಧಿ ಸ್ಥಳವನ್ನು ನಾವು ಇಲ್ಲಿ ಕಂಡಿದ್ದೀವಿ. ಗದ್ದಿಗೆ ಕೆಳಗಡೆಗೆ ಅವರು ಕೂತು ತಪಸ್ಸು ಮಾಡ್ತಿರ್ತಕ್ಕಂಥ ಜಾಗ. ಅಲ್ಲಿ ಹೋದರೆ ನಿಮ್ಗೆ ಸಿಗ್ತಕ್ಕಂಥ ವೈಬ್ರೇಷನ್ ಹಂಗಿರುತ್ತೆ. ನಾವು ಸುಮ್ಮನೆ ಹೆಂಗೆಂಗೋ ಹೋಗಿ ಅದನ್ನು ಅಪವಿತ್ರ ಮಾಡಬಾರ್ದು ಸ್ಥಳನ. ಈಗ ನಿಮ್ಮವ್ರದ್ದೇ, ಯಾರಿಗೂ ಅನ್ಯಾಯ ಆಗೋದು ಬೇಡ, ಯಾರ ಮನಲ್ಲೂ ಅಂತ ಕೆಟ್ಟ ಸಂದರ್ಭ ಬರೋದು ಬೇಡ. ಯಾರಿಗೋ ಒಬ್ಬರಿಗೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಡಾಕ್ಟ್ರ್ ಹೇಳ್ತಾರೆ ನಾಳೆ ಬೆಳಗ್ಗೆ ತುರ್ತಾಗಿ ಆಪ್ರೇಷನ್ ಮಾಡಬೇಕಪ್ಪ ಅಂತ. ಇವಾಗ ಹೋಗಿರಿ ನೀವು, ಡಾಕ್ಟ್ರು ಕೂಡ ತೋರಿಸಿದಿರಿ. 20,000 ರೂಪಾಯಿಂದು ರೇಮಂಡ್ ಶೂಟ್ ಹಾಕ್ಯಾರೆ, 10,000 ರೂಪಾಯಿನ ಶೂಸ್ ಹಾಕ್ಯಾರೆ, ಟೈಯೇ 5,000 ರೂಪಾಯಿ ಅಂತೆ, ಅದನ್ನು ಹಾಕ್ಯಾರೆ. ನಿಮ್ಮನ್ನು ಮುಟ್ಟಕ್ಕೆ ಮುಂಚೆ ಕೈ ತೊಳ್ಕೊತಾರೆ, ನಿಮ್ಮನ್ನು ಮುಟ್ಟಾದ್ಮೇಲೆ ಕೈ ತೊಳ್ಕೊತಾರೆ, ಇವೆಲ್ಲ ಮಾಡ್ತಾರೆ. ₹1,00,000 ಅಂತ ಹೇಳ್ತಾರೆ. ₹1,00,000 ನೀವು ಕಟ್ಟಿರಿ, ಅದೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿರ್ತಾರೆ, ಅದನ್ನು ಕಟ್ಟಿರಿ, ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀರಿ, ನಾಳೆ ಬೆಳಗ್ಗೆ ಸರ್ಜರಿ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ ಅಂತಾರೆ. ನೀವು ಹೋಗ್ತೀರಿ, ಡಾಕ್ಟ್ರೇ ಅಂತೀರಿ, ಆಯಿತು ಅಂತಾನೆ. ಗುರ್ತೇ ಹಿಡಿಯೋಕ್ಕಾಗಲ್ಲ ಅವ್ರು. ಯಾಕೆಂದರೆ ₹40 ಗೌನ್ ಹಾಕ್ಕೊಂಡಿರ್ತಾರೆ. 20,000 ರಿಮಂಡ್ ಹಾಕ್ಕೊಂಡೆ ಮಾಡ್ಬೋದಲ್ಲ ಆಪ್ರೇಷನ್, ಯಾಕೆ ಮಾಡೋಂಗಿಲ್ಲ? ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತಾರೆ. ನಿಮಗೆ ಕಾಣುತ್ತೇನೆ ಇನ್ಫೆಕ್ಷನ್ ಹೆಂಗೆ ಅಂತ? ಹಂಗೆ ನಮ್ಮ ಪವಿತ್ರವಾದ ಸ್ಥಳ ಅರ್ಥ ಮಾಡ್ಕೊಳ್ಳಿ. ಗಲೀಜು ತುಳ್ಕೊಂಬಂಡ್ರು ಶೂ ಹಾಕೊಂಬಂದ್ಬಿಟ್ಟು ಒಳಗೋಗ್ಬಿಡೋದಲ್ಲ ಅದು. ಅಲ್ಲಿ ನೀವು ಡಾಕ್ಟ್ರ್ ಹೇಳಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಎಲ್ಲ ಮಾಡ್ತೀರಿ. ತಾವು ಹಾಕ್ಕೊಂಡ್ರು ಬಂದು ಶೂ ಬಿಚ್ಚಿಡ್ತಾರೆ, ಅಲ್ಲೇ ಒಳಗಡೆ ಬೇರೆ ಚಪ್ಪಲಿ ಇಟ್ಟಿರ್ತಾರೆ ಅವ್ರಿಗೆ, ಅದು ಹಾಕ್ಕೋತಾರೆ. 3 ಮಾತೆತ್ತಿದ್ರೆ ಡೆಟಾಲಲ್ಲಿ ತೊಳಿಬೇಕು ಅಂತಾರೆ. ನಾವೇನು ಮಾಡ್ತೀವಿ? ನಾವು ನೀರನ್ನಾಗ ತೊಳೆದು ಸ್ವಚ್ಛ ಮಾಡ್ತೀವಿ, ಹೌದಲ್ಲ? ನಾವು ಪವಿತ್ರವಾದ ಸ್ಥಳವನ್ನು ಪವಿತ್ರವಾಗಿ ಕಾಪಾಡಬೇಕು ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಸಿದ್ಧಾರೂಢರು ಅಲ್ಲಿ ನಿಂತ್ಕೊಂಡ್ರು. ಅಲ್ಲಿ ಕೂತು ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಚಿಂತನೆಗಳನ್ನ ಮಾಡಿದಾಗ ಏನು ಹೇಳಿದ್ರು ಅಂದರೆ, ಏನೋ ಒಯ್ಯೋಕ್ಕಾಗಲ್ವ ಅಂತ. ನಿಮ್ಮಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದೀರಿ ಅಂತ ಇಟ್ಕೊಳ್ರಿ, ಆ ರೋಗಿ ಪೈಕಿನೇ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಅರೆ ನಾನು ಬರ್ಬೋದಲ್ಲ ಡಾಕ್ಟ್ರೇ ನಿಮ್ಮ ಜೊತೆಗೆ ಅಂದರೆ, ನೀನು ಬರ್ಬೋದು. ಬರ್ಬೇಕಾದ್ರೆ ನಂತರ ₹40 ಗೌನ್ ಹಾಕು ಅಂತ. ಸ್ನಾನ ಮಾಡು, ಲೈಫ್ ಬಾಯ್ ಹಚ್ಕೋ, ಅಲ್ಲಿ ಹೋಗು, ₹40 ಗೌನ್ ಹಾಕೊಂಬ, ಒಳಗಡೆ ಇರೋದನ್ನು ಕಿತ್ತು ಬಿಚ್ಚಾಕು ಅಂದರೆ ಒಳಗೆ ಕರ್ಕೋತೀವಿ, ಬಾಯಿ ಮುಚ್ಕೋ ಅಂತ ಹೇಳ್ತಾರೆ, ತಲೆಗೆ ಟೋಪಿ ಹಾಕು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೋಡಿದ್ರೆ ಭಯ ಆಯಿತು ಅಂತಂದರೆ ತಲೆ ಸುತ್ತು ಬೀಳಬಾರ್ದು, ಇನ್ನೊಂದು ಪೇಷಂಟ್ ನಾವು ರೆಡಿ ಮಾಡಬೇಕಾಗುತ್ತೆ, ಹುಷಾರು ಹಂಗಂದರೆ ಒಳಗೆ ಕರ್ಕೋತೀವಿ ಅಲ್ವಾ? ನಾವೇ ಕೊಟ್ಟಿರ್ತಕ್ಕಂಥದ್ದು ₹1,00,000 ಕಟ್ಟಿರ್ತಕ್ಕಂಥದ್ದು ನಮಗೆ ಒಳಗಡೆ ಬಿಡ್ತಾರೆ? ಬಿಡೋದಿಲ್ಲ. ಹಾಗೆ ಪವಿತ್ರ ಕ್ಷೇತ್ರಗಳನ್ನ ಬಂದಾಗ ಯಾವಾಗ ಅದು ಪವಿತ್ರ ಆಗುತ್ತೆ ಅಂತಂದರೆ, ಆ ಪಾವಿತ್ರತೆ ಅದರಲ್ಲಿ ಉಳಿಬೇಕಾಗತ್ತೆ. ಆ ಪಾವಿತ್ರತೆ ಉಳಿತಕ್ಕಂಥದ್ದು ಎಲ್ಲ ಸ್ಥಳ ಆಗೋದಿಲ್ಲ. ಎಲ್ಲಿ ಮಹಾಮಹಿಮರು ಬಂದಿರ್ತಾರೋ, ಎಲ್ಲಿ ಮಹಾಮಹಿಮರಿಗೆ ಕಾರ್ಯಸಿದ್ಧಿ ಆಗಿರುತ್ತೋ, ಎಲ್ಲಿ ಮಹಾಮಹಿಮರಿಗೆ ಕೈಂಕರ್ಯದಿಂದ ಉತ್ಪನ್ನವಾಗ್ತಕ್ಕಂಥ, ಕರ್ಮದಿಂದ ಉತ್ಪನ್ನವಾಗ್ತಕ್ಕಂಥ ರಿಸಲ್ಟ್ ಸಿಕ್ಕಿರುತ್ತೋ ಅಂಥ ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಅಂಥ ಪಾಸಿಟಿವ್ ಎನರ್ಜಿನಲ್ಲಿ ನೀವು ಹೋಗೋದ್ರಿಂದ ನಿಮ್ಮದು ಡೌನ್ ಆಗಿರೋ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಇಷ್ಟೇ ಗದ್ಗೆ ದರ್ಶನ ಅಂದರೆ ಇಷ್ಟೇ. ಅಲ್ಲಿ ಹೋಗೋದು, ಸರ್ ಅಲ್ಲೊಂದು ಮರ್ಡ್ರ್ ಮಾಡಿ ಬಂದುಬಿಟ್ಟಿದ್ದೀನಿ, ಸಿದ್ಧಾರೂಢರದ ಗದ್ಗೆನ ಅದು ಹಪ್ಕೊಂಬಿಟ್ಟೆ, ಎಲ್ಲ ಹೋಗೋಯ್ತು ಮೈನಸ್ಸು ಅಂದರೆ, ಮರ್ಡ್ರೆ ಇದಕ್ಕಿದೆ, ಪುಣ್ಯ ಬೇರೆ ಪಾಪ ಬೇರೆ. ₹1,00,000 ಲಂಚ ತಿಂದ್ಬಿಟ್ಟು ₹10,000 ದೇವ್ರಿಗೆ ಗುಂಡಿಗೆ ಹಾಕ್ಬಿಟ್ಟೆ ಅಂತಂದರೆ ಮೈನಸ್ ಆಗೋಂಗಿಲ್ಲ. ಅದು ನಾಳೆ ಬೆಳಗ್ಗೆ PC ಆ್ಯಕ್ಟಲ್ಲಿ ಅರೆಸ್ಟ್ ಆಗ್ತಾರೆ. ಇದನ್ನು ತಿಳ್ಕೊಬೇಕು ಜನ. ಆದ್ದರಿಂದ ನೇರ ವಿಚಾರಗಳನ್ನ ತಿಳ್ಕೊಳ್ಬೇಕು. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು. ಯಾರಿಗೂ ಯಾವತ್ತೂ ಅನ್ಯಾಯ ಮಾಡಬಾರ್ದು. ಸಂಪಾದನೆ ಏನಿದೆ ಅದನ್ನು ನ್ಯಾಯಯುತವಾಗಿ ಮಾಡಬೇಕು. ಅನ್ಯರಿಂದ ಪೀಡಿಸಿ ಮತ್ತೊಂದು ಮಾಡಿ ತಗೊಂಡಿರ್ತಕ್ಕಂಥ ದುಡ್ಡು ನಿಮ್ಮ ಹಿಂದೆ ಬರೋದಿಲ್ಲ, ಅದು ಪುಣ್ಯ ಆಗಲ್ಲ, ಪಾಪ ಸಂಘಟನೆ ಆಗುತ್ತೆ. ಇದನ್ನೆಲ್ಲ ನೋಡಿ ತಿಳಿಸ್ಕೊಟ್ರು.
ಪದ್ಮಾಸನದಲ್ಲಿ ಕೂತಂಥ ಸುಖಾಸನದಲ್ಲಿ ಕೂತಂಥ ಸಿದ್ಧಾರೂಢರನ್ನ ಹೀಗೆ ಕಾಲು ಹಾಕಿ ಹಿಂಗೆ ಅಗಲ ಹಾಕಿ ಕೂತ್ಕೊಂಡ್ಬಿಡ್ತು ಅಂತಂದರೆ ಆ ಆಸನದಲ್ಲಿ 3 ಚಕ್ರಗಳು ತನ್ನಿಂದ ತಾನೇ ಕಂಟ್ರೋಲಿಗೆ ಬರುತ್ತೆ. 6ರಲ್ಲಿ 3 ಅಂದರೆ ಬರೇ ನೀವು ಸರಿಯಾಗಿ ಈ ಥರ ಕೂತ್ಕೊಳ್ಳೋದ್ರಿಂದ 50% ಯು ಹ್ಯಾವ್ ಅಚೀವ್ಡ್. ಇನ್ ರೆಸ್ಟ್ 50 ಯು ಹ್ಯಾವ್ ಟು ಟಾಯ್ಲ್. ಅರ್ಥ ಆಯ್ತಲ್ಲ? ಹಾಗೆ ಮಾಡಿದಂತಹ, ಹಾಗಾಗಿ ಎಲ್ಲ ಯೋಗಿಗಳು ಆ ಥರ ಕೂತಿರ್ತಾರೆ. ನೀವು ದೂರದ ತಮಿಳ್ನಾಡಿಗೆ ಹೋಗಿ ನೋಡಿ, ರಮಣ ಮಹರ್ಷಿಗಳು ಕೌಪಿನ ಧಾರಿಗಳು. ಅರವಿಂದೋಗಿ ಹೋಗಿ ನೋಡಿ, ಕೌಪಿನ ಧಾರಿಗಳು. ನಮ್ಮ ಸಿದ್ಧಾರೂಢರು ನೋಡಿ, ಕೌಪಿನ ಧಾರಿಗಳು. ಈಗಲೂ ಕೂಡ ಸನ್ಯಾಸಿಗಳು ಕೌಪಿನವಿಲ್ದಲ್ಲೇ ಹೊರಗೆ ಬರಬಾರ್ದು, ದಂಡ ಕಮಂಡಲ ಕೌಪಿನ ಎಲ್ಲ ಯಾಕೆ ಮಾಡಿಕೊಟ್ಟಿದ್ದಾರೆ? ಇದನ್ನೆಲ್ಲ ಅರ್ಥ ಏನು ಅಂತಂದರೆ, ಕೇವಲ ಲೌಕಿಕ ದೃಷ್ಟಿಯಿಂದ ಮಾನವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥದ್ದು ಬಟ್ಟೆ ಹೊರತು, ನಾನು ಕಾವಿಯನ್ನು ಧರಿಸಿದ ಮೇಲೆ ಅದರಲ್ಲಿ ಸಿಲ್ಕ್ ಕಾವಿ, ಅಯ್ಯಯ್ಯಪ್ಪ 10,500 ರೂಪಾಯಿ ಒಂದು ಸೆಟ್ಟು ಸಿಲ್ಕ್ ಕಾವಿ, ಅದು ಕೊಟ್ಟರೆ ನಿಮ್ಮ ಮನೆಗೆ ಪಾತ್ಪೂಜೆಗೆ ಬರ್ತೀವಿ ಅಂತ. ಅದಾಗೋದಿಲ್ಲ ಅಂತಾರೆ ಸಿದ್ಧಾರೂಢರು. ಸಾಕು. ಏನು ನಮ್ಮ ಮೈ ದ್ಯೋತಕವಾಗಿರಬೇಕು ಅಂತಂದರೆ, ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥ ಈ ದೇಹ ಪ್ರಕೃತಿ ಜೊತೆ ಲೀನವಾಗಬೇಕು. ಕೇವಲ ಮಾನ ಮುಚ್ಚೋದಕ್ಕೊಂದು ಕೌಪೀನವಿದೆ. ಆ ದೃಷ್ಟಿಯಿಂದ ನಾನು ಇಟ್ಕೊಂಡಿದ್ದೇನೆ. ನನ್ನ ದೇಹ ಪ್ರಕೃತಿಯೊಳಗಡೆ ಲೀನ ಆಗಬೇಕು ಅಂದರೆ ಪಂಚಭೂತದಿಂದ ಉಂಟಾಗಿರ್ತಕ್ಕಂಥ ಈ ಭೌತಿಕ ಶರೀರ ಏನಿದೆ ಅದು ಪಂಚಭೂತದಲ್ಲಿ ಸಿಗ್ನಿಫೈ ಮಾಡಬೇಕು, ಅದ್ರ ಜೊತೆಗೆ ಸೇರ್ಕೋಬೇಕು. ಹಾಗಾಗಿ ಪ್ರಕೃತಿ ಜೊತೆ ಇರಬೇಕು ಅನ್ನೋದು ತೋರಿಸ್ಕೊಟ್ಟಂಥ ಮಹಾಮಹಿಮರು ಸಿದ್ಧಾರೂಢರಾದರು. ಮನುಕುಲಕ್ಕೇನು ಸಂದೇಶ ಕೊಟ್ಟರು? ಹಾಗಾದರೆ ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಬಾಳ್ರು ಅಂತ ಕೊಟ್ಟರು. ಜಾತಿ ಜಾತಿ ಅಂತ ಹೊರದಾಡಬೇಡ್ರಿ. ಈ ಸ್ಥಾನದಲ್ಲೆಲ್ಲ ನಿಂತು ಅದನ್ನೆಲ್ಲ ಹೇಳಿಕೊಟ್ರು. ಎಲ್ಲರಲ್ಲೂ ಭಗವಂತ ಇರ್ತಾನೆ ಅನ್ನೋದನ್ನು ತೋರಿಸ್ಕೊಟ್ರು. ಭಾಗವತ, ಭಾರತ, ಪುರಾಣಗಳಲ್ಲೆಲ್ಲ ಎಲ್ಲವೂ ಕೂಡ ದೇವರ ಮಕ್ಕಳು ಅನ್ನೋದನ್ನು ತೋರಿಸ್ಕೊಟ್ಟಿರೋದನ್ನು ಸ್ವಚ್ಛ ಕನ್ನಡದಲ್ಲಿ ಅಚ್ಚವಾಗಿ ಹೇಳಿ ನಡೆಸ್ಕೊಟ್ರು. ಈ ಥರ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಸರ್ವವನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಎಲ್ರಿಗೂ ತಿಳಿಯೋ ಹಾಗೆ, ಚಿಕ್ಕ ಮಕ್ಕಳಿಗೂ ಕನ್ನಡದಲ್ಲಿ ತಿಳಿಯೋ ಹಾಗೆ, ಅವರವರ ಮಾತೃಭಾಷೆಯಲ್ಲಿ ತಿಳಿಯೋ ಹಾಗೆ ತಿಳಿಸಿಕೊಟ್ಟಂಥ ಪುಣ್ಯಾತ್ಮರು ಇಲ್ಲಿ ನೆಲೆ ನಿಂತು ತಮ್ಮ ಪುಣ್ಯದ ಕಾರ್ಯವನ್ನು ಇನ್ನೂ ಕೂಡ ನೊಂದು ಬಂದು ಬೆಂದು ಭಕ್ತರಿಗೆ ತಮ್ಮ ಒಳಗಡೆಯಿಂದ ಕೂತ್ಕೊಂಡು ದಿವ್ಯ ತೇಜಸ್ಸಿನಿಂದ ಬಂದವ್ರನ್ನೆಲ್ಲ ಸಲಹುತ್ತಾ ಇರ್ತಕ್ಕಂಥ ಸಿದ್ಧಾರೂಢರು, ಅವರ ಒಬ್ಬ ಪ್ರಶಿಷ್ಯರಾಗಿರ್ತಕ್ಕಂಥ ಗುರುನಾಥರು ನಮ್ಮ ಮೇಲೆ ಅತ್ಯಂತ ಕರುಣೆಯನ್ನು ತೋರಿಸಿ ಈಗಲೂ ಕೂಡ ಸಹಸ್ರಾರು ಲಕ್ಷಾಂತರ ಭಕ್ತರನ್ನು ಸಲಹುತ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ಅವ್ರು ಹಾಕ್ಕೊಟ್ಟಿದ್ದ ದಾರಿ ತೋರಿಸಿದ್ದಾರೆ. ಅದಕ್ಕೆ ನೀವು ಮಂಗಳಾಷ್ಟಕದಲ್ಲಿ ನೋಡ್ತೀರಿ, ನಾಮೋಚ್ಚಾರವ ಮಾಡಿಸಿದಿ ಅಂತ ಹೇಳಿಸ್ತಾರೆ. ನಾಮೋಚ್ಚಾರ ಅಂತ ಹೇಳಿದ್ರೆ ಆ ನಮ್ಮ ಯಾವುದು ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ಹೇಳಿ ಆ ಪಂಚಾಕ್ಷರಿ ಮಂತ್ರವನ್ನು ಜಗತ್ತಿಗೆ ತೋರಿಸ್ಕೊಟ್ರು. ಓಂ ನಮಃ ಶಿವಾಯ ಅನ್ನೋದನ್ನು ಹೇಳ್ತಾ ಇಡೀ ಜಗತ್ತಿಗೆ ಕಲ್ಯಾಣವಾಗಲಿ ಅನ್ನೋದನ್ನು ಹೇಳಿದ್ರು. ತಾವು ತಮ್ಮ ಜೀವನವನ್ನು ಇಡೀ ಮನುಕುಲದ ಉದ್ಧಾರಕ್ಕಾಗಿ ತೋರಿಸ್ಕೊಟ್ರು. ಯಾವಾಗ ಯಾರ್ಯಾರಿಗೆ ಏನೇನು ಕಷ್ಟಗಳು ಬಂತೋ ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಟ್ರು. ಅದರ ದ್ಯೋತಕವಾಗಿ ಈ ಒಂದು ಟ್ರಸ್ಟು ಇವತ್ತಿನ ದಿವಸ ಅವರ ಎಲ್ಲ ತತ್ವಜ್ಞಾನದಲ್ಲಿ ಹಳಿಸ್ಕೊಟ್ಟಂಥ ವಿಚಾರಗಳನ್ನ ಪುಸ್ತಕ ರೂಪದಲ್ಲಿ ಮತ್ತು ವಿದ್ಯುತ್ ಮಾಧ್ಯಮ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಪೆನ್ ಡ್ರೈವ್ ಇರ್ಬೋದು, CD ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದರ ಮುಖಾಂತರ ಆ ವಿದ್ಯುನ್ಮಾನಗಳ ಮುಖಾಂತರ ಪ್ರಸರಣ ಮಾಡ್ತಾ ಇದೆ. ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿ ದಿವಸ ನಿಮಗೆ ಸಿದ್ಧಾರೂಢರದ್ದು ಲೈವ್ ಸಿಕ್ಕುತ್ತೆ. ಇಂತಹ ಪುಣ್ಯ ಕಾರ್ಯಗಳೆಲ್ಲ ಆಗಿದೆ. ಇಷ್ಟಾದರೂ ಕೂಡ ಪಾಪಿಷ್ಟ್ರು ಜಾಸ್ತಿ ಇದ್ದಾರಲ್ಲ ಅಂತಂದರೆ ನಮಗೆ ಬರೀ ಪಾಪಿಷ್ಟ್ರು ಮಾತ್ರ ಕಾಣ್ತಾರೆ, ಪುಣ್ಯವಂತರು ಕಾಣೋದಿಲ್ಲ. ಸಿದ್ಧಾರೂಢರಿಗೆ ಇಲ್ಲೊಬ್ಬರು ಸತಿ ಬಂದು ಈಗ ಒಂದು 3-4 ವರ್ಷದ ಕೆಳಗಡೆಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟು ಹೋದ್ರಲ್ಲ, ಕ್ಯಾನ್ಸರ್ ಪೇಷಂಟ್, ಅವ್ರ ಹೆಸರು ಹೇಳಿದ್ರೆ ನಮ್ಗೆ ಮರ್ತೋಗಿದೆ. ಈಗ ಮರ್ಡರ್ ಮಾಡಿದವನ್ನಾದರೆ ನೆನಪಿಟ್ಕೊಡ್ತೀವಿ. ನಮ್ಮ ತಾಪತ್ರಯ ಅಲ್ವಾ ಇದು. ಹಾಗಾಗಿ ಪುಣ್ಯವಂತರಿಗೆ ಕಲಿಯುಗದಲ್ಲಿ ಬದುಕೋದು ಕಷ್ಟ. ಸದ್ಧರ್ಮದಲ್ಲಿ ಸದಾಚಾರದಲ್ಲಿ ಉಳ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಡಿಗಡಿಗೆ ಅಡ್ಡಿ ಆತಂಕಗಳು ಬರ್ತವೆ. ಅದು ಯುಗಧರ್ಮ. ಎಲ್ಲರೂ ಕೂಡ ಯುಗಧರ್ಮದಲ್ಲಿ ಇದ್ದೀವಿ. ಆದರೂ ಸ್ನೇಹಿತರೆ, ಎಲ್ಲ ಸಿದ್ಧಾರೂಢ ಭಕ್ತಾಭಿಮಾನಿಗಳಲ್ಲಿ ನಂದೊಂದು ವಿನಂತಿ ಇದೆ. ಅದೇನು ಅಂತಂದರೆ, ಇಲ್ಲಿ ಇಷ್ಟು ಜನ ಸೇರಿದ್ದೀವಿ, ಬೇರೆ ಬೇರೆ ರಾಷ್ಟ್ರಾದ್ಯಂತ ಪ್ರಪಂಚದಾದ್ಯಂತ ಸಿದ್ಧಾರೂಢರು ಭಕ್ತರಿದ್ದಾರೆ, ನನ್ನನ್ನು ಸೇರಿಸ್ಕೊಂಡು. ಆಯಿತಾ? ಎಲ್ಲರೂ ಕೂಡ ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ. ಮೇನ್ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ವಿ. ಅದಕ್ಕೆ ಭಗವಂತ ಪುಣ್ಯಾತ್ಮ ಆ ಶಿವ
ನಮ್ಮನ್ನೆಲ್ಲರಿಗೂ ಅಯ್ಯೋ ಪಾಪ ಅಂತ ಹೇಳಿ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿದ್ದಾನೆ. ಏನಂಗಂದ್ರೆ ಅಂದರೆ ಕೋವಿಡ್ ಆದಮೇಲೆ ನಾವೆಲ್ಲ ಬದುಕಿವಲ್ಲ, ಅದಕ್ಕೆ ಬದುಕಿವೋ ಇಲ್ವೋ, ಪಕ್ಕದ ಮನೆಯವರು ಹೋಗ್ಬಿಟ್ರು, ಅಜ್ಜಾರು ಹೋಗ್ಬಿಟ್ರು, ಹೌದಲ್ಲ, ಪಕ್ಕದ ಮನೆ ಡಾಕ್ಟ್ರು ಹೋಗ್ಬಿಟ್ರು, ವಯಸ್ಸಿಗೆ ಲೆಕ್ಕಕ್ಕೆ ಬರಲಿಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಹೇಳ್ತಾರೆ. ಆ ಸಾವು ಬರ್ತೀವಿ ಅಂತಂದರೆ ಯಾರನ್ನೂ ಏನು ಕೇಳೋದಿಲ್ಲ, ನಮ್ಮನ್ನೆಲ್ಲ ಉಳ್ಸಾನೆ ಅಂತಂದರೆ, ಲೈ ಸಿದ್ಧಾರೂಢನ ಭಕ್ತ ನೀನು, ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀನಿ, ಹೋಗಿ ಸರಿಯಾಗಿ ಎಕ್ಸಾಮ್ ಬರೆಯೋಗು ಅಂತ ಹೇಳಿದ್ದಾರೆ. ಸರಿಯಾಗಿ ಎಕ್ಸಾಮ್ ಬರೆಯೋದೇನು ಅಂದರೆ, ಇಷ್ಟು ತನಕ ಆಗಿದ್ದಾಗೋಯ್ತು, ಹಾಳಾಗೋಗು, ಇನ್ನು ಮುಂದಕ್ಕೆ ಇದೆಯಲ್ಲ ಇನ್ನು ಬಾಕಿ, ಅಷ್ಟು ಪೀರಿಯಡ್ನಲ್ಲಿ ಒಂದಾದರೂ ಕಲ್ತ್ಕೊಳ್ಳೋ, ಸಿದ್ಧಾರೂಢರ ಹತ್ರ ಹೋಗಿದ ಮೇಲೆ ಒಂದಾದ್ರೂ ಕಲ್ತ್ಕೊಳ್ಳೋ, ಒಂದಷ್ಟು ಊಟ ಹಾಕೋ, ಬಂದವ್ರಿಗೆ ನೀರು ಕೊಡೋ, ನಿನ್ನ ಕೈನಲ್ಲಿ ಏನು ಕೊಡೋಕ್ಕಾಗಲಿಲ್ವೇನೋ, ಹಾಳು ಮಾಡಬೇಡವೋ, ನೀರನ್ನ ಗಲೀಜು ಮಾಡಬೇಡವೋ, ಪುಣ್ಯಕ್ಷೇತ್ರಗಳಿಗೆ ಹೋಗೋ, ಅಷ್ಟೋ ಇಷ್ಟೋ ಪುಣ್ಯ ಸಂಪಾದನೆ ಮಾಡಿಕೊಳ್ಳೋ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದರ ದ್ಯೋತಕವಾಗಿ ನಾವೆಲ್ಲ ಈಗ ಇಲ್ಲಿ ಇವತ್ತಿನ ಹೊತ್ತು ನಾವೆಲ್ಲ ಇಲ್ಲಿ ಏನು ಸೇರಿದ್ದೀವಿ, ನಾವೆಲ್ಲ ಸೇರಿರ್ತಕ್ಕಂಥವ್ರಿಗೆ ಇವತ್ತೇ ಮನಸ್ಸಿನಲ್ಲಿ ಬಂದ್ಬಿಡ್ಬೇಕು. ನಮ್ಮ ಕೈನಲ್ಲಿ ಏನೂ ಶಕ್ತಿ ಇಲ್ವಾ, ನಾನೇ ಬಡವರಿ, ಸಿದ್ಧಾರೂಢರದು ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಆಯ್ತಲ್ಲ, ಅದರಿಂದ ನಾನೇ ಇಲ್ಲಿ ದೇವಸ್ಥಾನದ ಮೇಲೆ ಡಿಪೆಂಡೆಂಟು, ಬೇಡ ಅಂತ ಯಾರು ಹೇಳಿಲ್ಲ. ಕಸ ಗುಡಿಸ್ರಿ, ಇಲ್ಲ ಆದಮೇಲೆ ಇದನ್ನು ಕ್ಲೀನ್ ಮಾಡಿರಿ, ಅಲ್ಲಿ ನಾವು ಶಿವರಾತ್ರಿ ಇದನ್ನು ಮಾಡ್ತೀವಿ ಪ್ರೋಗ್ರಾಮು, ಎಲ್ಲ ಗಲೀಜು ಬಿದ್ದಿರುತ್ತೆ, ಕೈ ಇಲ್ವಾ? ಏನಂದ್ರೆ ಬಸವಣ್ಣವರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೊರ ಶಿರವೇ ಹೊನ್ನ ಕಳಸವಯ್ಯ ಅನ್ನಲಿಲ್ವಾ? ಕೈನಾಗ ಏನಾಗಿದೆ, ತಿಂದಮೇಲೆ ಅಲ್ಲಿ ನೋಡಿದೆ ಒಂದು ಬೋರ್ಡು, ಆಲಸಿತರಾಗಬೇಡ್ರಿ ಸ್ಥಳದಲ್ಲಿ ಅಂತ ಹಾಕಿದ್ದಾರೆ, ಸೋಂಬೇರಿ ಹೊಡಿಬೇಡಿ ಅಂತ. ಕ್ಲೀನ್ ಮಾಡಿರಿ ಬಂದು. ಇಲ್ಲಿ ನಾವು ಕಾರ್ತಿಕ ಮಾಡ್ತೀವಿ, ಮಾರನೇ ದಿನ ಇಲ್ಲೆಲ್ಲ ಎಣ್ಣೆ ಚೆಲ್ಲಿರುತ್ತೆ, ಸ್ವಲ್ಪ ಸೊಪ್ಪಿನ ಪುಡಿ ಇಸ್ಕೊಂಡು ನೀರು ಹಾಕ್ಕೊಂಡು ತೊಳೆದು ಬೇಡರೆ ಬೇಡ ಅಂತೀವ, ಮಂದಿನೇ ಮಾಡಬೇಕಾ? ಇದ್ದೀವಿ ನಾವು ಇಲ್ಲಿ ನೇಮಕ ಮಾಡಿದ್ದೀವಿ ಜನನ್ನ, ಅವ್ರು ಕ್ಲೀನ್ ಮಾಡ್ತಾರೆ. ನಿಮ್ಗೇನಾಗಿದೆ ದಾಡಿ, ನೀವು ಮಾಡಿ, ಕೈಲಾದರೆ ದುಡ್ಡು ಕೊಡಿ, ಕೈಲಿಲ್ಲದೆ ದುಡ್ಡು ಇಲ್ಲದೆ ಹೋದರೆ ಶ್ರಮ ಮಾಡಿರಿ ಬಂದು. ಇಂಥವನ್ನ ಏನು ಬೇಕಾದ್ರೂ ಮಾಡಿ. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಊಟಕ್ಕೆ ಕೂತಿರ್ತಾರೆ, ದಾಸೋಹ ನಡೆಯುತ್ತೆ, ಹೋಗಿ ಒಂದು ಲೈನ್ ಬರ್ಸ್ಬಿಟ್ಟು ಬನ್ನಿ, ಏನಾಗುತ್ತೆ? ಇವರೆಲ್ಲ ನೋಡಿದ್ದಾರೆ, ನಾವು ಹೆಚ್ಚಿಗೆ ಹೇಳ್ಕೊಬಾರ್ದು, ನಾವು ಮಾಡಿದ್ದನ್ನು ಹೇಳ್ಕೊಬಾರ್ದು, ಅದನ್ನು ತಪ್ಪಾಗುತ್ತೆ ಅಂತ ಹೇಳಿದ್ರೆ. ನನ್ನ ಮಕ್ಕಳು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಮ್ಮ ತಂದೆಯವ್ರು ಹಾಕ್ಕೊಟ್ಟಿರೋ, ನಮ್ಮ ತಂದೆ ತಾಯಿ ಹಾಕ್ಕೊಟ್ಟಿರೋ ಸಂಸ್ಕಾರದಲ್ಲಿ ನಮಗೆ ಬಂದ್ಬಿಟ್ಟಿದೆ ಅದು. ನಾವು ಹೋದಾಗ ಅದು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನನ್ನ ಮಗಳು, ನನ್ನ ಮಗ ಚಿಕ್ಕವರಿದ್ದರು, ಅವರನ್ನು ಕರ್ಕೊಂಬಂದಿದ್ದೆ ಇಲ್ಲಿಗೆ. ಮಗಳು ಸ್ವಲ್ಪ ದೊಡ್ಡವಳಿದ್ದು, ಮಗ ಇನ್ನೂ ಚಿಕ್ಕವನಿದ್ದ. ನಮ್ಮದು ಟ್ರಾನ್ಸ್ಫರ್ ಆದಾಗ ಇಲ್ಲಿಗೆ ಬಂದಾಗ ಇವ್ರು ಕರೆಸಿದ್ರು ಮಠಕ್ಕೆ. ನಾವು ಅವತ್ತು ಊರಿಗೆ ಹೊರಡಬೇಕು, ಮಕ್ಕಳಿಗಿಬ್ಬರಿಗೂ ಹೇಳಿದೆ ಬಾಯಿಲಿ ಅಂತ. ಏನು ಇಲ್ಲಿ ಕುಂತಾರಲ್ಲ ಇವರೆಲ್ಲ ಭಗವತ್ ಭಕ್ತರು, ಸಿದ್ಧಾರೂಢನ ಭಕ್ತರು, ಒಂದು ಲೈನ್ ಅವ್ರಿಗೆಲ್ಲ ಶಿರಾ ಬಡಿಸ್ಬಿಟ್ಟು ಬಾ ಅಂತ ಕಳಿಸ್ತಾರೆ. ನೀವು ಎಷ್ಟು ಜನ ಮಾಡಿರಿ? ಬೆಳಗ್ಗೆ ಕರ್ಕೊಂಬನ್ನಿರಿ ಸಿದ್ಧಾರೂಢ ಮಠಕ್ಕೆ, ಮಕ್ಕಳಿಗೆ ಇಲ್ಲಿ ಸಿದ್ಧಾರೂಢ ಮಠದಲ್ಲಿ ನಮಸ್ಕಾರ ಮಾಡಿಸ್ರಿ. ಕರ್ಕೊಂಡು ಬರುವಾಗ ನಮ್ಮ ಸಂಪ್ರದಾಯದ ಬಟ್ಟೆಗಳನ್ನ ಹಾಕ್ಕೊಂಡು ಕರ್ಕೊಂಬನ್ನಿರಿ. ಅವ್ರ ಕೈನಲ್ಲಿ ದೇವ್ರದ್ದು ಸೇವೆ ಮಾಡಿಸ್ರಿ. ನಿಮ್ಮ ಕೈಲಿ ಶಕ್ತಿ ಇದ್ದರೆ 10 ಮಂದಿಗೆ ಊಟಕ್ಕೆ ಬರೆಸ್ರಿ. ಶಕ್ತಿ ಇಲ್ವಾ, ಬೇಜಾರಿಲ್ಲ, ಸಿದ್ಧಾರೂಢರು ಬೇಜಾರು ಮಾಡ್ಕೊಳ್ಳಲ್ಲ, ಅವ್ರದ್ದು ದೊಡ್ಡ ಭಂಡಾರ. ನಾವು ನೀವೇನು ಕೊಡೋದು, ಅಲ್ಲೇ ಅಕ್ಷಯ ಪಾತ್ರೆ ಇದೆ, ನಾವು ನೀವೇನಾದ್ರು ಕೊಟ್ಟರೆ ನಮ್ಮ ಪುಣ್ಯ ಅಷ್ಟೇ. ಆವತ್ತು ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಮಕ್ಕಳು ಕರೆದು ಒಂದು ಲೈನ್ ಬಡ್ಸೋಕ್ಕೆ ಹೇಳಿ. ಸಂಜೆ ಮುಂದೆ ನೀವು ಬೇಕಾದ ಕೇಕ್ ಕಟ್ಕೊಂಡು ಪಾರ್ಟಿ ಮಾಡ್ಕೊಳ್ಳಿ, ನಮ್ಮ ತಮ್ಮಂದ್ರೆ ಇಲ್ಲ. ಬೆಳಗ್ಗೆ ಮಾತ್ರ ಇದನ್ನು ಮಾಡಿಸ್ರಿ. ನಾಳೆ ಮುಂದಿನ ನಿಮ್ಮ ಎಲ್ಲ ಮಕ್ಕಳದ್ದು ಬರ್ತ್ಡೇ ದಿನ ಇದನ್ನು ಮಾಡಿಸ್ರಿ. ನಾನು ಟ್ರಸ್ಟಿಗಳಿಗೆ ಹೇಳಿರ್ತೀನಿ, ಆ ಥರ ಮಕ್ಕಳದ್ದು ಯಾರ್ದು ಪ್ರೋಗ್ರಾಮ್ ಮಾಡ್ತಾರೆ ನೀವು ಅವತ್ತು ಅವ್ರು ಕರ್ಕೊಂಡೋಗಿ ಗದ್ಗೆ ಮುಂದೆ ನಿಲ್ಲಿಸಿ ಅವ್ರಿಗೆ ಆರತಿ ಮಾಡಿಸಿ ಅಂತ. ಎಷ್ಟು ಮನೆ ಹೆಣ್ಮಕ್ಳು ಮಾಡಿಸ್ತೀರ ನೋಡೋಣ. ಇದಾಗಬೇಕು. ಬೆಳಗ್ಗೆ ನೀವು ದೇವ್ರದ್ದು ಸಂಪ್ರದಾಯ ಪರವಾಗಲಿ, ಸಂಜೆ ಮಕ್ಳಿಗೆ ಕೇಳ್ತಾರೆ, ಅವ್ರ ಫ್ರೆಂಡ್ಸ್ ಇರ್ತಾರೆ, ಪಾರ್ಟಿ ಮಾಡಬೇಕು ಅಂತಾರೆ. ನಾವು ಹಂಗಲ್ಲ, ಬೆಳಗ್ಗೆನೇ ಡಿಸೈಡೆಡು ಹೆಂಗೆ ಮಾಡಬೇಕು. ಅದು ನಾವು ಕಲೀಲಿಲ್ಲ, ನಾವು ಕಲಿಸ್ಲಿಲ್ಲ, ಅದು ಮಕ್ಳಿಗೆ ಬರಲ್ಲ. ನಾಳೆ ಅವ್ರ ಮಕ್ಳಿಗೆ ಏನು ಮಾಡ್ತಾರೆ ಅವರು? ಡ್ಯಾಡ್ ವಾಸ್ ಗೋಯಿಂಗ್ ಟು ಸಮ್ ಟೆಂಪಲ್, ಐ ಹ್ಯಾವ್ ಫರ್ಗಾಟನ್ ಇಟ್, ವೇರ್ ಇಟ್ ಈಸ್, ಲೆಟ್ ಅಸ್ ಜಸ್ಟ್ ಗೂಗಲ್ ಇಟ್. ಇಲ್ಲಿಗೆ ಬಂದು ತಲುಪುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಬರಬೇಕು, ಇಲ್ಲೆಲ್ಲ ಬರಬೇಕು, ರೀಚಾರ್ಜ್ ಆಗಿ ಹೋಗಬೇಕು. ಇಂಥವನ್ನೆಲ್ಲ ಹಲವು ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥ ವಿಚಾರಗಳನ್ನ ಸಣ್ಣ ಸಣ್ಣ
ಭಾಳ ದೊಡ್ಡ ಕಾಂಪ್ಲಿಕೇಟೆಡ್ ಮಾಡಲಿಲ್ಲ ತತ್ವಜ್ಞಾನ ಅಂತ. ಅದಿದೆ, ಅದು ಪಂಡಿತರಿಗೆ ಬಂದಾಗ ಅದಿರುತ್ತೆ. ಗುರುಗಳು ಬಂದರೆ, ಮತ್ತೊಂದು ಬಂದರೆ, ಇನ್ನೊಂದು ಸಂದರ್ಭ ಬಂದರೆ ಆವಾಗ ಅದನ್ನು ಇಂತಿಂಥ ವಾಕ್ಯಗಳಲ್ಲಿ ಹಿಂಗೆ ಹೇಳಿದ್ದಾರೆ ಅಂತ ಹೇಳೋದು ಬೇರೆ. ಜನಕ್ಕೆ ತಿಳ್ಕೊಳ್ಳೋ ಹಾಗೆ ಬೇಕಾಗಿರ್ತಕ್ಕಂಥದ್ದು ಮನುಕುಲಕ್ಕೆ ಮಾಡಿರೋದನ್ನು ಮೇಲ್ಪಂಕ್ತಿಯಾಗಿ ನಿಂತ್ಕೊಂಡು ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತ ಕರಿತೀವಿ. ಹಾಗೆ ನಿಂತು ನಡೆಸಿಕೊಟ್ಟು ಇನ್ನೂ ನಡೆಸ್ತಿರ್ತಕ್ಕಂಥ ಸಿದ್ಧಾರೂಢರು ಗುರುನಾಥರಿಗೆ ನಾವು ಎಷ್ಟು ಋಣವನ್ನು ಸಲ್ಲಿಸಿದ್ರೂ ಸಾಲೋದಿಲ್ಲ. ಅದು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದಲ್ಲ, ನಮ್ಮ ಆತ್ಮೋದ್ಧಾರಕ್ಕೆ ಅಂತ ಹೇಳ್ತಾ, ಅಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿರ್ಬೋದು, ನಿಮ್ಮ ಮೈಯಲ್ಲಿರ್ತಕ್ಕಂಥ ಗಲೀಜನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದು ಹೆಂಗೆ ಸೋಪ್ ಹಾಕಿ ಕ್ಲೀನ್ ಮಾಡ್ಕೋತೀವಿ, ಬಟ್ಟೆ ಚೆನ್ನಾಗಿರಬೇಕು ಅಂತಂದರೆ ಸರ್ಫು ಎಕ್ಸೆಲ್ಲು ಎಲ್ಲ ಏನು ಹಾಕ್ಕೋತೀವಿ, ಇಸ್ತ್ರಿ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಮನಸ್ಸು ಸರಿ ಮಾಡಿಸ್ಕೋಬೇಕು ಅಂತಂದರೆ ಯಾವ ಡಿಟರ್ಜೆಂಟು ಇಲ್ಲ, ಯಾವ ಏರಿಯಲ್ಲಿಲ್ಲ, ಯಾವ ಸರ್ಫ್ ಇಲ್ಲ. ಆ ಕೊಳಕಾಗಿರ್ತಕ್ಕಂಥ ಮನಸ್ಸನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಭಗವನ್ ನಾಮಸ್ಮರಣೆ, ಪುಣ್ಯಕ್ಷೇತ್ರಗಳ ಸಂದರ್ಶನ, ಪುಣ್ಯ ಮಹಾಮಹಿಮರ ಹತ್ರ ಒಂದು ಕ್ಷಣ ಹೋಗೋದು, ಅಲ್ಲಿ ದರ್ಶನ ಮಾಡೋದು, ಅಲ್ಲಿಂದ ಅವರಿಂದ ಕೇಳ್ಕೊಳ್ಳೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತುಂಬಿರ್ತಕ್ಕಂಥ ದೇಹ, ಇದನ್ನು ನೀನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡಪ್ಪ ಅಂತ ಗುರುಗಳ ಹತ್ರ ಕೂತ್ಕೊಳ್ಳೋದು, ಕೇಳ್ಕೊಳ್ಳೋದು. ಆ ನಿಟ್ಟಿನಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಳೋದು ಮಾಡ್ತಾಯಿದ್ರೆ ಖಂಡಿತವಾಗಿ ನಾವೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಬರೇ ಪಾಸಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀವಿ ಅಂತ ಹೇಳ್ತಾ, ಜೀವನಾನುಭವದ 4 ಮಾತುಗಳು, ಸಿದ್ಧಾರೂಢರ ಮೇಲೆ ಇರ್ತಕ್ಕಂಥ ಒಂದು ಪರಮ ಭಕ್ತಿ, ಇಂಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರೋದ್ರಿಂದ ತಿಳಿದಂಥ 4 ಮಾತನ್ನು ನಿಮ್ಮ ಹತ್ರ ತಿಳಿಸ್ಕೊಟ್ಟಿದ್ದೀನಿ. ಏನೋ ದೇವರ ದಯ, ಆ ಸಿದ್ಧಾರೂಢರ ದಯ, ಭಗವಂತನ ದಯ, ತಂದೆ ತಾಯಿಗಳು ಮಾಡಿದಂಥ ಪುಣ್ಯ, ಗುರುಗಳ ಪಕ್ಕಕ್ಕೆ ಈ ಸ್ಥಾನದಲ್ಲಿ ಕೂತ್ಕೊಂಡು 4 ಮಾತಾಡೋವಂಥ ಅವಕಾಶ ಸಿಕ್ಕಿದೆ. ಅದರಲ್ಲಿ ಏನು ತಪ್ಪಿದೆಯೋ ಗೊತ್ತಿಲ್ಲ, ಏನು ಸರಿ ಇದೆಯೋ ಗೊತ್ತಿಲ್ಲ. ಯಾವ್ಯಾವ್ದು ನಿಮ್ಮ ಮನಸ್ಸಿಗೆ ಬಂತೋ, ನ್ಯಾಯಾಧೀಶನಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇದು ನಾನು ಒಬ್ಬ ಭಕ್ತನಾಗಿ ಹೇಳ್ತಿರ್ತಕ್ಕಂಥ ವಿಚಾರ. ಅಂಥದ್ರಲ್ಲಿ ನಿಮ್ಗೇನು ಮನಸ್ಸಿಗೆ ಬರುತ್ತೋ ಅದನ್ನು ಒಂದಾದರೂ ಪಾಲಿಸಿ. ಮುಂದಿನ ವರ್ಷ ನಾನು ತಿರ್ಗಾ ಧಾರವಾಡ ಸಿಟ್ಟಿಂಗ್ ಬಂದಾಗ, ಪುನಃ ಸಿದ್ಧಾರೂಢ ಮಠಕ್ಕೆ ಬಂದಾಗ, ನಮ್ಮ ಎಕ್ಸಾಮಲ್ಲಿ ನಮಗೆ ನಂಬರ್ ಚೆನ್ನಾಗಿ ಬಂದಿದೆ ಅಂತ ನಿಮ್ಮಲ್ಲಿ ಯಾರು ಒಬ್ಬರು ಹೇಳಿದ್ರು ಕೂಡ ನನಗೆ ಸಾಕು ಅಂತ ಹೇಳ್ತಾ, ಎಲ್ಲರೂ ಶಾಂತಚಿತ್ತರಾಗಿ ಕೇಳಿದಿರಿ. ನಾಳೆ ನನಗೆ ಕೋರ್ಟ್ ವರ್ಕಿಂಗ್ ಡೇ, ಫೈಲ್ಸ್ ಬಂದಿರುತ್ತೆ. ಈಗ ಹೋಗಿ ನಾನು ಅದೆಲ್ಲ ಸ್ಟಡಿ ಮಾಡಿ ಕೇಸ್ ನಡೆಸಬೇಕಾಗುತ್ತೆ. ಎಲ್ರಿಗೂ ಅನಂತ ಧನ್ಯವಾದಗಳು. ಎಲ್ಲ ಸಿದ್ಧಾರೂಢ ಮತ್ತು ನಮ್ಮ ಗುರುನಾಥರೂಢರಲ್ಲಿ ನನ್ನ 4 ನುಡಿಮುತ್ತುಗಳಂತೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಪುಷ್ಪ ನಮನಗಳು, ನುಡಿ ನಮನಗಳು ಅಂತ ಸಲ್ಲಿಸಿ ಅವರಲ್ಲಿ ಪರಮ ಭಕ್ತಿಯಿಂದ ಕೇಳ್ಕೊತಾ, ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಮನೆಗಳೆಲ್ಲ ಮನಸ್ಸಿನಿಂದ, ನೆಮ್ಮದಿಯಿಂದ, ಶಾಂತಿಯಿಂದ ತುಂಬಿರಲಿ. ಯಾರಿಗೊಬ್ಬರಿಗೂ ಕೆಟ್ಟದಾಗೋದು ಬೇಡ. ಇಡೀ ಪ್ರಪಂಚದಲ್ಲಿ ಏನೇನು ಭಯದ ವಾತಾವರಣಗಳಿದೆ ಅದೆಲ್ಲ ನಿವಾರಣೆ ಆಗಲಿ. ಆಗಿಂದ ಹಾಗೆ ಕಾಲಕ್ಕೆ ಮಳೆ ಬೆಳೆ ಎಳೆಲ್ಲ ಆಗಲಿ. ದೇಶ ಸುಭಿಕ್ಷವಾಗಲಿ. ಮನುಷ್ಯರಲ್ಲಿ ಶಾಂತಿ ನೆಲೆಸಲಿ. ಇಂಥವೆಲ್ಲವನ್ನು ಆಶಿಸ್ತಾ ಆ ನಿಟ್ಟಿನಲ್ಲಿ ಸಿದ್ಧಾರೂಢರು ಮತ್ತು ಗುರುನಾಥರು ಎಲ್ರಿಗೂ ಪ್ರೇರೇಪಿಸಲಿ ಅಂತ ಹೇಳಿ 4 ಮಾತುಗಳಿಗೆ ವಿದಾಯ ಹೇಳ್ತೇವೆ. ನಮಸ್ಕಾರ.